ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಸ್ಪರ್ಧಾ ವಿವೇಕ. ಇವತ್ತು ಪ್ರಮುಖವಾಗಿರ್ತಕ್ಕಂಥ ನ್ಯೂಸ್ ಪೇಪರ್ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಬಹಳ ಇಂಪಾರ್ಟೆಂಟ್ ರಾಜ್ಯ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲ ಬಾರಿಗೆ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಿಷೆಲ್ಸ್ ದೇಶಕ್ಕೆ ಏನು ಮಾಡಿದ್ರು, ಪ್ರವಾಸವನ್ನು ಕೈಗೊಂಡ್ರು. ಅಲ್ಲೇ ಆಗಿರ್ತಕ್ಕಂಥ ಬದಲಾವಣೆಗಳೇನು, ಅಲ್ಲೇ ಆಗಿರ್ತಕ್ಕಂಥ ಪ್ರಾಮುಖ್ಯತೆಗಳೇನು ಅವೆಲ್ಲವನ್ನು ನೋಡ್ತಾ ಹೋಗೋಣ. ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಸಿಷೆಲ್ಸ್ ದೇಶಕ್ಕೆ ಪ್ರವಾಸವನ್ನು ಕೈಗೊಳ್ತಾರೆ. ಏನಕ್ಕೆ ಅಂತ ಕೇಳಿದ್ರೆ, ಆ ದೇಶದಲ್ಲಿ ಅದು 50ನೇ ಸ್ವತಂತ್ರ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇತ್ತು. ಹಾಗಾದ್ರೆ ಅದು ಯಾವ ದೇಶದ ಅಧೀನದಲ್ಲಿ ಇತ್ತು ಈ ಹಿಂದೆ ಅಂತ ಹೇಳ್ಬಿಟ್ಟು ನಾವು ನೋಡೋದಾದ್ರೆ, ಅದು ಇಂಪಾರ್ಟೆಂಟ್ ಬ್ರಿಟನ್ನಿನ ಅಧೀನದಲ್ಲಿತ್ತು. ಯಾವ ದೇಶದ ಅಧೀನದಲ್ಲಿತ್ತು? ಬ್ರಿಟಿಷರ ಅಧೀನದಲ್ಲಿ ಏನಾಗಿತ್ತು ಅದು ಇರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟು. 1976ಕ್ಕೆ ಏನಾಗುತ್ತೆ ಅಂತ ಕೇಳಿದ್ರೆ ಸ್ವತಂತ್ರಗೊಳ್ತದೆ. ಬ್ರಿಟಿಷರ ಕಪಿಮುಷ್ಟಿಯಿಂದ ಅದು ಸ್ವತಂತ್ರವನ್ನುಗೊಳ್ತದೆ 1976ಕ್ಕೆ. ಹಾಗಾದ್ರೆ ಸೆಷೆಲ್ಸ್ ದೇಶದ ರಾಜಧಾನಿ ಯಾವುದು ಅಂತ ಕೇಳಿದ್ರೆ ವಿಕ್ಟೋರಿಯಾ. ಓಕೆ, ಸೆಷೆಲ್ಸ್ ದೇಶದ ರಾಜಧಾನಿ ಕೇಳಿದ್ರೆ ಇಂಪಾರ್ಟೆಂಟ್ ವಿಕ್ಟೋರಿಯಾ. ಏನಕ್ಕೆ ಅಂತ ಕೇಳಿದ್ರೆ, ಇಂಗ್ಲೆಂಡಿನ ರಾಣಿಯಾದ ವಿಕ್ಟೋರಿಯಾ ಸವಿನೆನಪಿಗಾಗಿ ಆ ದೇಶದ ರಾಜಧಾನಿಯನ್ನ ವಿಕ್ಟೋರಿಯಾ ಅಂತ ಹೇಳ್ಬಿಟ್ಟು ಗುರುತಿಸಿರ್ತಕ್ಕಂಥದ್ದು. 115 ದ್ವೀಪಗಳನ್ನು ಒಳಗೊಂಡಿರ್ತಕ್ಕಂಥ ಅತ್ಯಂತ ಆರ್ಥಿಕವಾಗಿ ಸಮರ್ಥನೀಯವಾಗಿರ್ತಕ್ಕಂಥ ಖಂಡ ಅಂತಾನೆ ನಾವು ದ್ವೀಪ ರಾಷ್ಟ್ರ ಅಂತಾನೆ ಗುರುತಿಸಬಹುದು. ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಆ ದೇಶದ ಸ್ವತಂತ್ರ ದಿನಾಚರಣೆಯ ಮುಖ್ಯ ಅತಿಥಿಯನ್ನಾಗಿ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಆಹ್ವಾನವನ್ನ ಮಾಡಿದ್ರು. ಅದರ ಜೊತೆಗೆ ಇಲ್ಲಿ ನಾವು ಇನ್ನೇನು ಪ್ರಮುಖವಾಗಿ ಅಬ್ಸರ್ವ್ ಮಾಡಬೇಕು ಅಂತ ಕೇಳಿದ್ರೆ, ಈ ಪರೇಡಿನಲ್ಲಿ ಭಾರತದ ಯಾವ ಸೇನೆ ಭಾಗವಹಿಸಿತ್ತು ಅಂತ ಹೇಳ್ಬಿಟ್ಟು ಎಕ್ಸಾಮ್ಗೆ ಕೇಳ್ತಾನೆ. ಅಸ್ಸಾಂ ರೈಫಲ್ಸ್ ಏನಾಗಿತ್ತು ಅಂತ ಕೇಳಿದ್ರೆ, ಅಸ್ಸಾಂ ರೈಫಲ್ಸ್ ಇಲ್ಲಿ ಭಾಗವಹಿಸಿತ್ತು. ಅಸ್ಸಾಂ ರೈಫಲ್ಸ್. ಓಕೆ, ಮತ್ತೆ ಭಾರತದ ನೌಕಾಪಡೆಯ ಒಂದು ತುಕಡಿ ಕೂಡ ಇಲ್ಲಿ ಭಾಗವಹಿಸಿತ್ತು. ಈ ನೌಕಾಪಡೆಯಲ್ಲಿ 2 ಹಡಗುಗಳು ಕೂಡ ಬಹಳ ಇಂಪಾರ್ಟೆಂಟು. INS ತರ್ಕಾಶ್ ಅಂತ ಬರುತ್ತಾ, ಮತ್ತೆ INS ಇಕ್ವಾಕ್ಷ್ ಅಂತ ಬರುತ್ತಾ. ಇಕ್ವಾಕ್ಷ್ ಇವೆರಡು ನೌಕಾಪಡೆಗಳು ಏನಾಗಿದ್ದು ಅಂತ ಕೇಳಿದ್ರೆ, ಈ ಸಿಷೆಲ್ಸ್ ದೇಶದ 50ನೇ ಸ್ವತಂತ್ರ ದಿನಾಚರಣೆಯ ಪ್ರಯುಕ್ತ ಇಲ್ಲಿ ಭಾಗವಹಿಸಿದ್ವು. ಬಹಳ ಇಂಪಾರ್ಟೆಂಟು. ಹಾಗಾದ್ರೆ ಇದು ಯಾವ ದೇಶದ ಅಧೀನದಲ್ಲಿ ಇತ್ತು ಅಂತ ಕೇಳಿದ್ರೆ, ನೆನಪಿಟ್ಟುಕೊಳ್ಳಿ, ಇದು ಬ್ರಿಟಿಷರ ಕಪಿಮುಷ್ಟಿಯಲ್ಲಿತ್ತು. 1976ಕ್ಕೆ ಇದು ಸ್ವತಂತ್ರಗೊಳ್ಳುತ್ತದೆ. ಅದರ ರಾಜಧಾನಿ ವಿಕ್ಟೋರಿಯಾ. 115 ದ್ವೀಪಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಪುಟ್ಟ ಆರ್ಥಿಕ ಸಮಬಲದಿಂದ ಕೂಡಿರ್ತಕ್ಕಂಥ ಒಂದು ದ್ವೀಪ ರಾಷ್ಟ್ರವಾಗಿದ್ದನ್ನು ನಾವು ನೋಡ್ತೇವೆ. ಮೋರ್ ಇಂಪಾರ್ಟೆಂಟ್, ಇದು ಯಾವ ಖಂಡದಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಆಫ್ರಿಕಾ ಖಂಡದಲ್ಲಿ ಕಂಡು ಬರುತ್ತೆ. ಇದೆಲ್ಲಿ ಕಂಡು ಬರುತ್ತೆ? ಆಫ್ರಿಕಾ ಖಂಡದಲ್ಲಿ ಕಂಡು ಬರತಕ್ಕಂಥ 115 ದ್ವೀಪಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಣ್ಣ ರಾಷ್ಟ್ರ. ಇದರ ರಾಜಧಾನಿ ನಾನು ಈಗಾಗಲೇ ಹೇಳಿದ್ದೀನಿ ನಿಮಗೆ, ವಿಕ್ಟೋರಿಯಾ. ಬಿಕಾಸ್ ಏನಕ್ಕೆ ವಿಕ್ಟೋರಿಯಾ ಏನಕ್ಕೆ ಇಟ್ಟಿದ್ದಾರೆ ಅಂತ ಕೇಳಿದ್ರೆ, ಇಂಗ್ಲೆಂಡಿನ ರಾಣಿ ವಿಕ್ಟೋರಿಯಾಳ ಸವಿನೆನಪಿಗಾಗಿ ಇದಕ್ಕೆ ಏನ್ ಮಾಡಲಾಗಿದೆ, ಇಂಪಾರ್ಟೆಂಟ್ ವಿಕ್ಟೋರಿಯಾ ಅಂತ ಘೋಷಣೆ ಮಾಡಲಾಗಿದೆ. ಇಲ್ಲಿ ಭಾರತ ದೇಶದ ಒಂದು ತುಕಡಿ ಏನಾಗಿತ್ತು, 2 ತುಕಡಿಗಳು ಈ ಒಂದು ಸ್ವತಂತ್ರ ದಿನಾಚರಣೆಯ ಭಾಗವಾಗಿ ಪರೇಡ್ ನಲ್ಲಿ ಭಾಗವಹಿಸಿದ್ದು. ಅಸ್ಸಾಮಿನ ರೈಫಲ್ಸ್ ಮತ್ತು ಇಂಪಾರ್ಟೆಂಟ್ ನೌಕಾಪಡೆ. ಇನ್ನು 2 ನೌಕೆಗಳು ಸಹ ಇಂಪಾರ್ಟೆಂಟ್ ಸಿಷೆಲ್ಸ್ ಸ್ವತಂತ್ರ ದಿನಾಚರಣೆಯಲ್ಲಿ ಭಾಗವಹಿಸಿದ್ದು, INS ತರ್ಕಾಶ್ ಮತ್ತು INS ಇಕ್ವಾಶ್. ಮತ್ತೆ ಈ ದೇಶದಲ್ಲಿ ಕೊಡಮಾಡಲಾಗ್ತಕ್ಕಂಥ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಕೂಡ ಏನ್ ಮಾಡಲಾಗಿದೆ, ಇಂಪಾರ್ಟೆಂಟ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೀಡಿ ಗೌರವಿಸಲಾಗಿದೆ. ಈ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಒಟ್ಟಾರೆ ತಮ್ಮ 34ನೇ ಅಂತಾರಾಷ್ಟ್ರೀಯ ಗೌರವವನ್ನು ಪಡೆದಿರತಕ್ಕಂಥದ್ದು ಬಹಳ ವಿಶೇಷತೆ. ಸೆಷೆಲ್ಸ್ ದೇಶದ ಅಧ್ಯಕ್ಷನಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಪ್ಯಾಟ್ರಿಕ್ ಹರ್ಮನಿ ಅಂತ ಬರ್ತಾರೆ. ಓಕೆ, ಪ್ಯಾಟ್ರಿಕ್ ಹರ್ಮನಿ. ಈ ಪ್ಯಾಟ್ರಿಕ್ ಹರ್ಮನಿ ಅವರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಇಂಪಾರ್ಟೆಂಟ್ ಯಾವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತದೆ ಅವರಿಗೆ ಅಂತ ಕೇಳಿದ್ರೆ, ಗಾರ್ಡಿಯನ್ ಆಫ್ ದಿ ಬ್ಲೂ ಆರಿಸನ್ ಅಂತ ಬರುತ್ತಾ. ಈ ದೇಶದ ಅತ್ಯುನ್ನತ ನಾಗರಿಕ ಗೌರವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಮೋರ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇತ್ತೀಚೆಗೆ ಅವರು ನೈಜೀರಿಯಾ ದೇಶದ ಒಂದು ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಕೂಡ ಅವರಿಗೆ ಕೊಡಮಾಡಲಾಯಿತು. ಅದೇ ರೀತಿ ನರೇಂದ್ರ ಮೋದಿ ಅವರು ಈ ಸೆಷೆಲ್ಸ್ ದೇಶದಲ್ಲಿ ಸುಮಾರು 194 ವರ್ಷಗಳ ಹಳೆಯದಾದ ಜೋನಾಥನ್ ಎನ್ನುವ, ನೆನ್ಪಿಟ್ಟುಕೊಳ್ಳಿ ಯಾವ್ದೇಳಿ, ಜೋನಾಥನ್ ಎನ್ನುವ ಆಮೆಯನ್ನ ಏನ್ ಮಾಡಿದ್ದಾರೆ, ಆಮೆಯನ್ನ
ಸಂದರ್ಶಿಸಿದ ಅಥವಾ ಆ ಆಮೆಯನ್ನ ಭೇಟಿಯಾಗಿ ಬಂದಿರತಕ್ಕಂಥದ್ದು ಕೂಡ ಬಹಳ ವಿಶೇಷತೆ. ಇವೆಲ್ಲ ಕೇಳ್ತಾನೆ, ಇಂಪಾರ್ಟೆಂಟ್, ಅರ್ಥ ಆಯ್ತಾ? ಸೊ ಖಂಡಿತ ಕೇಳ್ತಾನೆ. ಆಮೆ ಅದು 194 ವರ್ಷ. ಓಕೆ, 194 ವರ್ಷ ಆಮೆಗೆ. ಅದರ ಹೆಸರು ಏನಂತ ಕೇಳಿದ್ರೆ ಜೋನಾಥನ್. ಓಕೆ, ಜೋನಾಥನ್. ನೋಡಿ, ಎಕ್ಸಾಮ್ಗೆ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಈ ರೀತಿ ಏನ್ ಮಾಡ್ಬೇಕು, ನಾವು ಅನಾಲಿಸಿಸ್ ಮಾಡ್ತಾ ಹೋಗ್ಬೇಕು ನ್ಯೂಸ್ ಪೇಪರ್ನ. ಆ ದೇಶದ ರಾಜಧಾನಿ ಎಕ್ಸಾಮ್ಗೆ ಕೇಳಿದ್ರೆ ವಿಕ್ಟೋರಿಯಾ. ಓಕೆ, ಆ ದೇಶದ ರಾಜಧಾನಿ ಕೇಳಿದ್ರೆ ಸೊ ಇಂಪಾರ್ಟೆಂಟ್ ಏನಂತ ಇದೆ, ವಿಕ್ಟೋರಿಯಾ ಅಂತ ಇದೆ. ಸೊ ಅಧ್ಯಕ್ಷನ ಕೇಳಿದ್ರೆ ಇಲ್ಲಿದೆ ನೋಡಿ, ಅಧ್ಯಕ್ಷನನ್ನ ಕೇಳಿದ್ರೆ ಇಂಪಾರ್ಟೆಂಟ್ ಪ್ಯಾಟ್ರಿಕ್ ಹಾರ್ಮನಿ ಅಂತ ಬರ್ತಾರ. ಸೊ ರಾಜಧಾನಿ ಕೇಳಿದ್ರೆ ವಿಕ್ಟೋರಿಯಾ. ಎಷ್ಟನೇ ಅಂತಾರಾಷ್ಟ್ರೀಯ ಪ್ರಶಸ್ತಿ ಕೇಳಿದ್ರೆ 34ನೇ ಅಂತಾರಾಷ್ಟ್ರೀಯ ಪ್ರಶಸ್ತಿ. ಯಾವ ದೇಶ ಕೇಳಿದ್ರೆ ಸೆಷಲ್ಸ್. ಇದು ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ ಇಂಪಾರ್ಟೆಂಟ್, ಆಫ್ರಿಕಾ ಖಂಡದಲ್ಲಿ ಕಂಡು ಬರುತ್ತಾ. ಪ್ರಶಸ್ತಿ ಹೆಸರು ಗಾರ್ಡಿಯನ್ ಆಫ್ ದಿ ಬ್ಲೂ ಆರಿಜನ್ ಅಂತ ಹೇಳ್ಬಿಟ್ಟು. ಸೊ ಇಷ್ಟು ಮಾಹಿತಿ ಇಂಪಾರ್ಟೆಂಟ್ ನ್ಯೂಸ್ ಪೇಪರ್ ಅಲ್ಲಿ ಇರ್ತಕ್ಕಂಥದ್ದು. ಓಕೆ, ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ. ವೆನೆಜುವೆಲಾ ದೇಶ ಇತ್ತೀಚೆಗೆ ಇಂಪಾರ್ಟೆಂಟ್ ಏನಾಯ್ತು ಅಂತ ಕೇಳಿದ್ರೆ ಅಲ್ಲಿ 7.2 ಮತ್ತು 7.5% ತೀವ್ರತೆಯ ಭೂಕಂಪನ ಏನಾಗಿದೆ, ಭೂಕಂಪನ ಆಗಿರ್ತಕ್ಕಂಥದ್ದು. ಓಕೆ, ವೆನೆಜುವೆಲಾ. ಸೊ ವೆನೆಜುವೆಲಾದಲ್ಲಿ ಎಷ್ಟು ತೀವ್ರತೆಯ ಭೂಕಂಪನ ಸಂಧಿಸಿದೆ ಅಂತ ಕೇಳ್ತಾನೆ. ಇಲ್ಲಾಂದ್ರೆ ವೆನೆಜುವೆಲಾದ ರಾಜಧಾನಿ ಕೇಳೋ ಚಾನ್ಸ್ ಇರುತ್ತಾ. ಕ್ಯಾರಾಕಸ್ ಅಂತ ಬರುತ್ತಾ ವೆನೆಜುವೆಲಾದ ರಾಜಧಾನಿ. ಓಕೆ, ಸೊ 7.5 ತೀವ್ರತೆಯ ವಿಕ್ಟರ್ ಮಾಪನ ಏನದು, ರಿಕ್ಟರ್ ಎಷ್ಟು, 7.5%. ಇದನ್ನ ಭೂಕಂಪನವನ್ನು ಯಾವುದರ ಮಾಪನದ ಮೂಲಕ ಅಳಿತಾರ, ರಿಕ್ಟರ್ ಮಾಪನದ ಮೂಲಕ ಅಳಿತಾರ. ಓಕೆ, ರಿಕ್ಟರ್ ಮಾಪನದ ಮೂಲಕ ಅಳಿತಿದ್ರೆ 7.5% ಏನಾಗಿದೆ, ಇಂಪಾರ್ಟೆಂಟ್, ಇಲ್ಲಿ ಭೂಕಂಪನದ ಸಂಚಲನ ಉಂಟಾಗಿರ್ತಕ್ಕಂಥದ್ದು. ಸೊ ಇದಕ್ಕೆ ಭಾರತದ ನೆರವು ಏನ್ ಮಾಡ್ತಾ ಇದ್ವಿ, ಭಾರತ ದೇಶ ಆ ಒಂದು ರಕ್ಷಣಾ ಕಾರ್ಯಪಡೆಗಾಗಿ ವೆನೆಜುವೆಲಾ ದೇಶಕ್ಕೆ ಒಂದು ಕಾರ್ಯಾಚರಣೆ ಹೆಸರಿನಿಟ್ಟಿದೆ, ಆಪರೇಷನ್ ಅವಿಶ್. ಸೊ ಆಪರೇಷನ್ ಇಂಪಾರ್ಟೆಂಟ್ ಅವಿಶ್ವಾರ್ ಅಂತ ಬರುತ್ತಾ, ಅವಿಶ್ವಾರ್ ಅಂತೇಳಿ. ಇದು ಸ್ಪ್ಯಾನಿಷ್ ಭಾಷೆಯಲ್ಲಿ, ಯಾವ ಭಾಷೆಯಲ್ಲಿ, ಸ್ಪ್ಯಾನಿಷ್ ಭಾಷೆಯಲ್ಲಿ ಸ್ನೇಹ ಎಂದರ್ಥ ಅಂದ್ರಿ. ಓಕೆ, ಸ್ನೇಹ ಎಂದರ್ಥ. ಸೊ ವೆನೆಜುವೆಲಾ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ ಇದು ದಕ್ಷಿಣ ಅಮೇರಿಕ ಖಂಡದಲ್ಲಿ ಕಂಡು ಬರುತ್ತೆ. ದಕ್ಷಿಣ ಅಮೇರಿಕ ಖಂಡದಲ್ಲಿ ಕಂಡು ಬರುತ್ತಾ. ಐ ಥಿಂಕ್ ಈ ಹಿಂದೆ ಎಕ್ಸಾಮ್ಗೆ ಕೇಳಿದಾನ, ವಿಶ್ವ ಸುಂದರಿಗಳ ನಾಡು ಅಂತ ಕೂಡ ಇದನ್ನು ಕರೀತಾರೆ. ವಿಶ್ವ ಸುಂದರಿಗಳ ನಾಡು ಅಂತ ಕೂಡ ಏನ್ ಮಾಡ್ತಾರೆ, ಇದನ್ನು ಕರೀತಾರ. ಸೊ ಇತ್ತೀಚೆಗೆ 7.5% ಏನಾಯ್ತು ಅಂತ ಕೇಳಿದ್ರೆ ಒಂದು ರಿಕ್ಟರ್ ಮಾಪನ, ಅಂದ್ರೆ ಇದನ್ನ ರಿಕ್ಟರ್ ಮಾಪನದ ಮೂಲಕ ಅಳತೆ ಮಾಡ್ತೇವೆ. 7.5% ಏನಾಯ್ತು ಅಂತ ಕೇಳಿದ್ರೆ ಅಲ್ಲಿ ಭೂಕಂಪನ ಉಂಟಾಗಿರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟು. ಭಾರತ ದೇಶ ಮಾನವೀಯ ನೆರವನ್ನು ನೀಡಲಿಕ್ಕಾಗಿ ಸೊ ಆಪರೇಷನ್ ಇಂಪಾರ್ಟೆಂಟ್ ಏನಲ್ಲಿ ಆವಿಷ್ಕಾರ ಅಂತ ಹೇಳ್ಬಿಟ್ಟು, ಏನಿದು ಅವಿಶಾರ್ ಅಂತ ಹೇಳ್ಬಿಟ್ಟು ಇಂಪಾರ್ಟೆಂಟ್. ಇದು ಸ್ಪ್ಯಾನಿಷ್ ಭಾಷೆಯಲ್ಲಿ ಏನಂತ ಕರೀತಾರೆ, ಇದನ್ನ ಸ್ನೇಹ ಅಂತ ಕರೀತಾರ. ಓಕೆ, ಸೊ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡೋಣ. ಮತ್ತೆ ಸೊ T20 ವಿಶ್ವಕಪ್ ಕ್ರಿಕೆಟ್ನಿಂದ ಇತ್ತೀಚೆಗೆ ಭಾರತ ದೇಶ ಏನಾಯ್ತು ಅಂತ ಕೇಳಿದ್ರೆ ಹೊರಗೆ ಬಿದ್ದಿರ್ತಕ್ಕಂಥದ್ದು. ಹೌದಾ? ಸೊ ಆಸ್ಟ್ರೇಲಿಯಾ ದೇಶದ ಜೊತೆ ಸೊ ಕ್ವಾರ್ಟರ್ ಫೈನಲ್ ಅಲ್ಲಿ ಸೋತು T20 ವರ್ಲ್ಡ್ ಕಪ್ ನಿಂದ ಇತ್ತೀಚೆಗೆ ಹೊರಬಿತ್ತು. ಆದರೆ 2028ರ ಒಲಿಂಪಿಕ್ಗೆ ಇದೇನಾಗಿದೆ, ಅರ್ಹತೆಯನ್ನ ಪಡೆದಿದೆ. ಏನ್ರಿ ಇದು ಕ್ರಿಕೆಟ್ ಅನ್ನು ಸಹ ಯಾವಾಗ ಕ್ರಿಕೆಟ್ ಆಕ್ಚುಲಿ ಇಂಪಾರ್ಟೆಂಟ್ ಏನಂತ ಕೇಳಿದ್ರೆ ಕ್ರಿಕೆಟ್ ಒಲಿಂಪಿಕ್ ಅಲ್ಲಿ ಇದ್ದಿದ್ದಿಲ್ಲ. ಓಕೆ, ಹಿಂದೆ ಇತ್ತು, ಸುಮಾರು 128 ವರ್ಷಗಳ ಹಿಂದೆ ಇತ್ತು. ಈಗ ಇಂಪಾರ್ಟೆಂಟ್ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಮತ್ತೆ ಕ್ರಿಕೆಟ್ ಅನ್ನ ಏನ್ ಮಾಡ್ತಾ ಇದ್ದಾನೆ, ಸೊ ಸೇರ್ಪಡೆಗೊಳಿಸ್ತಾ ಇದ್ದಾನೆ. ಹಾಗಾದ್ರೆ ಈ ಸ್ಲೈಡ್ ಅಥವಾ ಈ ನ್ಯೂಸ್ ಪೇಪರ್ನ ಕಂಟೆಂಟ್ ಅಲ್ಲಿ ಏನಿದೆ ಅಂತ ಕೇಳಿದ್ರೆ ಭಾರತದ ಮಹಿಳೆಯರ ಏನು ಟೀಮ್ ಇದೆ ಅಲ್ಲ, 2028ರ ಒಲಿಂಪಿಕ್ಗೆ ಅರ್ಹತೆಯನ್ನ ಪಡೆದಿದೆ. ಹಾಗಾದ್ರೆ 2028ರ ಒಲಿಂಪಿಕ್ ಟೂರ್ನಮೆಂಟ್ ಎಲ್ಲಿ ಜರಗಲಿದೆ? ಲಾಸ್ ಏಂಜಲೀಸ್ ನಲ್ಲಿ ಜರಗಲಿದೆ. ಓಕೆ, ಸೊ ಗೊತ್ತಿರ್ಬೇಕಿದು, ಬಹಳ ಇಂಪಾರ್ಟೆಂಟ್. ಹಾಗಾದ್ರೆ ಎಷ್ಟು ವರ್ಷಗಳ ಹಿಂದೆ, 128 ವರ್ಷಗಳ ನಂತರ ಒಲಿಂಪಿಕ್ಗೆ ಕ್ರಿಕೆಟ್ ಅನ್ನ ಏನ್ ಮಾಡಲಿದೆ, ಕ್ರಿಕೆಟ್ ಅನ್ನ ಸೊ ಸೇರ್ಪಡೆಗೊಳಿಸ್ತಾ ಇದ್ದಾರೆ. ಸೊ ನೆನಪಿಟ್ಕೊಳ್ಳಿ. ಹಾಗಾದ್ರೆ ಸದ್ಯ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಯಾರಂತ ಕೇಳಿದ್ರೆ ಹರ್ಮನ್ಪ್ರೀತ್ ಕೌರ್. ಯಾರಲ್ಲಿ? ಹರ್ಮನ್ಪ್ರೀತ್ ಕೌರ್. ಈ ಹರ್ಮನ್ಪ್ರೀತ್ ಕೌರ್ ಇದಾರಲ್ಲ, 200 T20 ಟೂರ್ನಮೆಂಟ್ಗಳನ್ನು ಆಡಿದ ವಿಶ್ವದ ಮೊದಲ ಮಹಿಳಾ ಆಟಗಾರ್ತಿಯಾಗಿ ಇತ್ತೀಚೆಗೆ ಗುರುತಿಸಿಕೊಂಡು. ಸೊ ಇಷ್ಟು ಗೊತ್ತಿರಬೇಕು. ಒಟ್ಟಾರೆ 6 ತಂಡಗಳು ಏನಾಗ್ತವೆ ಅಂತ ಕೇಳಿದ್ರೆ ಭಾಗವಹಿಸುತ್ತವೆ. ಹೌದಾ? ಸೊ ಇಲ್ಲಿ ನೆನ್ಪಿಟ್ಕೊಳ್ಳಿ, ನಾಟ್ ಓನ್ಲಿ ವುಮೆನ್ ಟೀಮ್, ಓಕೆ, ಪುರುಷ ಮತ್ತು
ಇದರಲ್ಲಿ ಪುರುಷ ಮತ್ತು ಮಹಿಳೆ 2028 ಒಲಿಂಪಿಕ್ ಟೂರ್ನಮೆಂಟ್ ನಲ್ಲಿ ಪುರುಷರು ಮತ್ತು ಮಹಿಳೆಯರು ಸಹ ಏನಾಗ್ತಾರೆ ಈ ಒಂದು ಟೂರ್ನಮೆಂಟ್ ನಲ್ಲಿ ಭಾಗವಹಿಸುತ್ತಾರೆ. ಬಹಳ ಇಂಪಾರ್ಟೆಂಟ್ ಇದು. ಓಕೆ, ಸೊ ಇನ್ನೂ ವಿಶೇಷತೆ ಏನು ಇದ್ರ ಬಗ್ಗೆ ಅಂತ ಕೇಳೋದಾದ್ರೆ, ಇತ್ತೀಚೆಗೆ ಏನು ಸ್ಮೃತಿ ಮಂದಣ್ಣ ಅವರು ಇದಾರಲ್ಲ, ಸ್ಮೃತಿ ಮಂದಣ್ಣ ಇವರು ಇಂಪಾರ್ಟೆಂಟ್ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಓಕೆ, ಇವರಿಗೆ ಆಟದ ಕೋಟಾದಲ್ಲಿ ಇವರಿಗೆ ಇಂಪಾರ್ಟೆಂಟ್ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಬಹಳ ಅಂದ್ರೆ ಬಹಳ ವಿಶೇಷತೆ. ಓಕೆ, ಸೊ ನೆಕ್ಸ್ಟ್ ಏನಿದೆ ಅಂತ ಹೋಗೋಣ. ಸೊ ಆರ್ಮುಜ್ ಜಲಸಂಧಿ ಮತ್ತೆ ಸಂಚಾರಕ್ಕೆ ಮುಕ್ತ ಅಂತಿದೆ. ಸೊ ರೀಸೆಂಟ್ಲಿ ನೆನ್ಪಿಟ್ಕೊಳ್ಳಿ, ಅಮೆರಿಕ ದೇಶ ಮತ್ತು ಇಸ್ರೇಲ್ ಜಂಟಿಯಾಗಿ ಯಾವುದರ ಮೇಲೆ, ಇರಾನಿನ ಮೇಲೆ. ಓಕೆ, ಈ ಅಮೇರಿಕ, USA ಮತ್ತು ಇಸ್ರೇಲ್ ಇವೆರಡು ಸೇರಿ ಏನ್ ಮಾಡಿದ್ವು ಅಂತ ಕೇಳಿದ್ರೆ ಇರಾನಿನ ಮೇಲೆ. ಸೊ ಅಮೆರಿಕ ಏನಂತ ಮಾಡಿತ್ತು, ಆಪರೇಷನ್ ಎಪಿಕ್ ಫ್ಯೂರಿ ಎನ್ನುವ ಕಾರ್ಯಾಚರಣೆ ಮಾಡುವುದರ ಮೂಲಕ ಇರಾನಿನ ಮೇಲೆ ದಾಳಿ ಮಾಡಿತ್ತು. ಇಸ್ರೇಲ್ ಐತಲ್ಲ, ಇಸ್ರೇಲ್ ಇದು ಆಪರೇಷನ್ ಲಯನ್ ರೋರ್. ಓಕೆ, ಆಪರೇಷನ್ ಲಯನ್ ರೋರ್ ಕಾರ್ಯಾಚರಣೆ ಮಾಡುವುದರ ಮೂಲಕ ಇರಾನಿನ ಮೇಲೆ ದಾಳಿ ಮಾಡಿತ್ತು. ಇದು ಗೊತ್ತಿರಬೇಕು ನಿಮಗೆ, ಖಂಡಿತ ಎಕ್ಸಾಮ್ಗೆ ಈ ಆಪರೇಷನ್ಗಳನ್ನು ಕೆಲವು ಚಾನ್ಸ್ ಇರುತ್ತೆ. ಸೊ ಇದೇ ತಿಂಗಳ ಅಂದ್ರೆ ಲಾಸ್ಟ್ ತಿಂಗಳು ಜೂನ್ 19ಕ್ಕೆ ಸ್ವಿಟ್ಜರ್ಲ್ಯಾಂಡಿನಲ್ಲಿ ಏನಾಗಿತ್ತು, ಈ ಶಾಂತಿ ಒಪ್ಪಂದಕ್ಕೆ ಇತ್ತು. ಆದರೆ ಇಸ್ರೇಲ್ ಏನ್ ಮಾಡ್ಬಿಡ್ತು ಅಂತ ಕೇಳಿದ್ರೆ, ಇಸ್ರೇಲ್ ಲೆಬನಾನಿನ ಮೇಲೆ ದಾಳಿ ಮಾಡಿಬಿಡ್ತು, ಲೆಬನಾನಿನ ಮೇಲೆ ದಾಳಿ. ಸೊ ಓಕೆ, ಅದಾದ್ಮೇಲೆ ಮತ್ತೆ ಶಾಂತಿ ಮಾತುಕತೆಗಳು ಮುಂದುವರೆದು ಈಗ ಸದ್ಯ ಆರ್ಮುಜ ಜಲಸಂಧಿ ಏನಾಯ್ತು ಅಂತ ಕೇಳಿದ್ರೆ ಸಂಚಾರಕ್ಕೆ ಮುಕ್ತಗೊಂಡಿದೆ. ಸೊ ಆರ್ಮುಜ ಜಲಸಂಧಿ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ ನೆನ್ಪಿಟ್ಟುಕೊಳ್ಳಿ, ನಾನು ಹೇಳ್ತೀನಿ ನಿಮಗೆ, ಮ್ಯಾಪ್ ಹಾಕಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಪರ್ಷಿಯನ್ ಗಲ್ಫ್ ಮತ್ತೆ ಒಮನ್ ಗಲ್ಫಿನ ಮಧ್ಯೆ ಏನಾಗುತ್ತೆ, ಆರ್ಮುಜ ಜಲಸಂಧಿ ಕಂಡು ಬರುತ್ತಾ. ಸೊ ಆರ್ಮುಜ ಜಲಸಂಧಿ ಇಂಪಾರ್ಟೆಂಟ್ ಏನಪ್ಪಾ ಅಂತ ಕೇಳಿದ್ರೆ, ಇಲ್ಲಿಂದ ಜಗತ್ತಿಗೆ 20% ತೈಲ, ಕಚ್ಚಾ ತೈಲ ಏನಾಗ್ತದೆ ಸರಬರಾಜಾಗುತ್ತೆ. ಅದಕ್ಕೆ ಇದನ್ನ ತೈಲ ರಾಜಮಾರ್ಗ ಅಂತ ಕೂಡ ಇದನ್ನ ಏನ್ ಮಾಡ್ತಾನ, ಸೊ ಕರಿತಾ ಹೋಗ್ತಾನ. ಸೊ ಏನಿದೆ ಇಂಪಾರ್ಟೆಂಟ್ ಯಾವುದು, ಆರ್ಮುಜ ಜಲಸಂಧಿ ಮತ್ತೆ ಇರಾನಿನ ಸುತ್ತಲೂ ಇರ್ತಕ್ಕಂಥ ಗಡಿ ಬಗ್ಗೆ ನೋಡ್ತಾ ಹೋಗೋಣ. ಐ ಥಿಂಕ್ ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಯಾವುದೇ ರೀತಿಯ ಟೈಮ್ ವೇಸ್ಟ್ ನನ್ನ ಕ್ಲಾಸಲ್ಲಿ ಇರೋಂಗಿಲ್ಲ. ಯಾವುದೇ ರೀತಿಯ ವೇಸ್ಟ್ ಮಾತುಗಳಾಗಿರ್ಬೋದು, ನಿಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡ್ತಕ್ಕಂಥದ್ದು, ಕಾಮಿಡಿ ಇವ್ಯಾವೂ ನನ್ನ ತರಗತಿಯಲ್ಲಿ ಇರೋಂಗಿಲ್ಲ. ನನ್ನ ತರಗತಿಯಲ್ಲಿ ಇರೋದು ಇಂಪಾರ್ಟೆಂಟ್ ಏನಂತ ಕೇಳಿದ್ರೆ, ಏನು ಎಕ್ಸಾಮ್ಗೆ ಬೇಕು ಅದನ್ನು ಮಾತ್ರ ಮಾತಾಡ್ತಾ ಹೋಗ್ತೀನಿ. ಸೊ ಮೋರ್ ಇಂಪಾರ್ಟೆಂಟ್. ಓಕೆ, ಸೊ ನೋಡಿ, ಇದು ಏನಂತ ಕೇಳಿದ್ರೆ ಇರಾನ್. ಓಕೆ, ಇರಾನಿನ ಉತ್ತರಕ್ಕೆ ಯಾವ ಸಮುದ್ರ ಕಂಡು ಬರುತ್ತೆ ಅಂತ ಕೇಳಿದ್ರೆ ಕ್ಯಾಸ್ಪಿಯನ್ ಸಮುದ್ರ ಕಂಡು ಬರುತ್ತೆ. ಕ್ಯಾಸ್ಪಿಯನ್ ಸಮುದ್ರ. ಸೊ ನಾನು ಆಗ್ಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಸುಮಾರು ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇವು ಖಂಡಿತ ಕೇಳ್ತಾರೆ ನಾಳೆ ಎಕ್ಸಾಮ್ಗೆ. ಈ ಕ್ಯಾಸ್ಪಿಯನ್ ಸಮುದ್ರ ಐತಲ್ಲ, ಇದು ಜಗತ್ತಿನ ಸಿಹಿ ನೀರಿನ ಸರೋವರ. ಓಕೆ, ಸಿಹಿ ನೀರಿನ ಸರೋವರ. ಸೊ ಹಾಗಾದ್ರೆ ಓಕೆ, ಇಂಪಾರ್ಟೆಂಟ್. ಸೊ ಕ್ಯಾಸ್ಪಿಯನ್ ಸಮುದ್ರ. ಅದಾದ್ಮೇಲೆ ಈ ಕಡೆ ಯಾವ್ದು ಕಂಡು ಬರುತ್ತೆ ಅಂತ ಕೇಳಿದ್ರೆ ಈ ತುರ್ಕಮೆನಿಸ್ತಾನ ಕಂಡು ಬರುತ್ತೆ. ಈಶಾನ್ಯಕ್ಕೆ ತುರ್ಕಮೆನಿಸ್ತಾನ ಕಂಡು ಬರುತ್ತೆ. ಓಕೆ, ಹಾಗಾದ್ರೆ ಪೂರ್ವಕ್ಕೆ ಯಾವ ದೇಶ ಕಂಡು ಬರುತ್ತೆ, ಅಫ್ಘಾನಿಸ್ತಾನ ಕಂಡು ಬರುತ್ತೆ. ಸೊ ಆಗ್ನೇಯಕ್ಕೆ ಪಾಕಿಸ್ತಾನ ಕಂಡು ಬರುತ್ತೆ. ಯಾವ್ದಡಿ, ಪಾಕಿಸ್ತಾನ ಕಂಡು ಬರುತ್ತಾ. ಇನ್ನು ದಕ್ಷಿಣದ ಈ ಭಾಗಕ್ಕೆ ಒಮೆನ್ ಕೊಲ್ಲಿ ಕಂಡು ಬರುತ್ತಾ, ಒಮೆನ್ ಕೊಲ್ಲಿ ಅಥವಾ ಗಲ್ಫ್ ಆಫ್ ಒಮೆನ್ ಅಂತ ಕರಿತೀವಿ. ಸೊ ದಕ್ಷಿಣದ ಈ ಭಾಗಕ್ಕೆ ನೈಋತ್ಯಕ್ಕೆ ಪರ್ಷಿಯನ್ ಗಲ್ಫ್ ಕಂಡು ಬರುತ್ತಾ ಅಥವಾ ಪರ್ಷಿಯನ್ ಕೊಲ್ಲಿ ಕಂಡು ಬರುತ್ತೆ. ಸೊ ಪರ್ಷಿಯನ್ ಕೊಲ್ಲಿ ಕಂಡು ಬರುತ್ತೆ. ಇವುಗಳ ಮಧ್ಯೆ ಇರತಕ್ಕಂಥದ್ದೇ ಆರ್ಮುಜ ಜಲಸಂಧಿ. ಓಕೆ, ಆರ್ಮುಜ ಜಲಸಂಧಿ. ಈ ಆರ್ಮುಜ ಜಲಸಂಧಿ ಬಹಳ ಇಂಪಾರ್ಟೆಂಟು. 20% ಇಲ್ಲಿಂದನೇ ಜಗತ್ತಿಗೆ ಏನಾಗುತ್ತೆ ಅಂತ ಕೇಳಿದ್ರೆ ಇಡೀ ವಿಶ್ವಕ್ಕೆ 20%, ವಿಶೇಷವಾಗಿ ಏಷ್ಯಾ ರಾಷ್ಟ್ರಗಳಿಗೆ 20% ತೈಲ ರಫ್ತಾಗುತ್ತೆ. ಇಲ್ಲಿಂದನೇ ತೈಲ ರಫ್ತಾಗುತ್ತಾ, ಬಹಳ ಇಂಪಾರ್ಟೆಂಟ್. ಓಕೆ, ಇದನ್ನ ತೈಲ ರಾಜಮಾರ್ಗ ಅಂತ ಕೂಡ ಕರೀತಾನೆ. ಸೊ ಅದಾದ ಮೇಲೆ ಇದರ ಪಶ್ಚಿಮಕ್ಕೆ ಯಾವ್ದು ಕಂಡು ಬರುತ್ತೆ ಅಂತ ಕೇಳಿದ್ರೆ ಇರಾಕ್ ಕಂಡು ಬರುತ್ತೆ. ಈ ಇರಾಕಿನ ವಿಶೇಷತೆ ಎಕ್ಸಾಮ್ಗೆ ಏನ್ ಕೇಳ್ತಾರೆ ಅಂತ ಕೇಳಿದ್ರೆ, ಇರಾನ್ನ ಜೊತೆಗೆ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಗಡಿ ಹಂಚಿಕೊಳ್ಳುವ ರಾಷ್ಟ್ರ ಯಾವ್ದಂತ ಕೇಳಿದ್ರೆ ಅದು ಇರಾಕ್. ಅದಾದ್ಮೇಲೆ ಟರ್ಕಿ ಕಂಡು ಬರುತ್ತಾ, ಅದಾದ್ಮೇಲೆ ಅಜರ್ಬೈಜಾನ್ ಕಂಡು ಬರುತ್ತಾ, ಸೊ ಅದಾದ್ಮೇಲೆ ಅರ್ಮೇನಿಯಾ ಕಂಡು ಬರುತ್ತೆ. ಓಕೆ, ಸೊ ಅರ್ಮೇನಿಯಾ ಕಂಡು ಬರುತ್ತೆ. ಬಹಳ ಇಂಪಾರ್ಟೆಂಟ್. ಇವುಗಳ ಬಗ್ಗೆ ಖಂಡಿತ ಎಕ್ಸಾಮ್ಗೆ ಕೇಳ್ತಾನೆ. ಸೊ ನೋಡಿ, ಬಹಳ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಸೊ ಈ ರೀತಿ ನಾವೇನಾದರೂ ಅನಾಲಿಸಿಸ್ ಮಾಡಿ ನ್ಯೂಸ್ ಪೇಪರ್ ಅನ್ನ ಓದಿದ್ರೆ ಖಂಡಿತ ಎಕ್ಸಾಮ್ಗಳನ್ನು ಪಾಸ್ ಮಾಡ್ತೇವೆ.
ಓಕೆ. ಸೊ ಈ ರೀತಿ ಏನು ಮಾಡ್ತಿದ್ದಾನೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವ್ರು ಏನು ಮಾಡ್ತಾರೆ ಅಂತ ಕೇಳಿದ್ರೆ ಈ ರೀತಿಯ ಎಕ್ಸಾಮ್ಗಳಿಗೆ ಖಂಡಿತ ಕೇಳ್ತಾರೆ. ನೋಡಿ, ಇಸ್ರೇಲ್ ಮತ್ತು ಏನು ಆ ಪ್ಯಾಲೆಸ್ತೈನ್ನ ನಡುವೆ ಯುದ್ಧ ಆಗಿತ್ತು. ಸೊ ಇವೆರಡನ್ನ ಎಕ್ಸಾಮ್ ಏನು ಮಾಡ್ತಾನೆ ಅಂತಂದ್ರೆ ಕೇಳ್ತಾನೆ, ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್. ಸೊ ಇಂಪಾರ್ಟೆಂಟ್. ನೆಕ್ಸ್ಟ್, ಸೊ ನೂತನ ಸೇನಾ ಮುಖ್ಯಸ್ಥರನ್ನಾಗಿ ಸೊ ಇತ್ತೀಚೆಗೆ ಏನು ಹಿಂದೆ ಇರ್ತಕ್ಕಂಥ ಉಪೇಂದ್ರ ದ್ವಿವೇದಿ ಅವರು ಏನಾದ್ರು ಅಂತ ಕೇಳಿದ್ರೆ ಅವರು ನಿವೃತ್ತಿ ಆಗುವುದರ ಜೊತೆಗೆ ಜನರಲ್ ಧೀರಜ್ ಸೇಠ್ ಅವರು ಇತ್ತೀಚೆಗೆ ಏನಾದ್ರು ಅಂತಂದ್ರೆ ಸೊ ಇಂಪಾರ್ಟೆಂಟ್, ಭಾರತದ ನೂತನ ಭೂಸೇನಾ ಪಡೆಯ ಮುಖ್ಯಸ್ಥರನ್ನಾಗಿ ಇವರನ್ನ ಆಯ್ಕೆ ಮಾಡಲಾಗಿದೆ. ಯಾರನ್ನ? ಸೊ ಭೂಸೇನಾ ಪಡೆಯ ಮುಖ್ಯಸ್ಥರನ್ನಾಗಿ ಸೊ ಜನರಲ್ ಧೀರಜ್ ಸೇಠ್ ಅವರನ್ನ ಸೊ ಭಾರತದ ನೂತನ ಭೂಗಡಿಯ ಮುಖ್ಯಸ್ಥರನ್ನಾಗಿ ಏನ್ ಮಾಡಲಾಗಿದೆ. ಸೊ ಅಂದ್ರೆ ಇವತ್ತಿನಿಂದ ಅಧಿಕಾರ ಅವರು ಸ್ವೀಕಾರ ಮಾಡ್ತಿದ್ದಾರೆ. 1.3 ಬಿಲಿಯನ್ ಬಲಶಾಲಿ ಭಾರತೀಯ ಸೇನೆಯ ನಾಯಕನಾಗಿ ಆತ ಏನಾಗಿದ್ದಾನೆ ಅಂತ ಕೇಳಿದ್ರೆ ಅಧಿಕಾರವನ್ನು ವಹಿಸಿಕೊಂಡಿದ್ದಾನೆ. ಸೊ ಗೊತ್ತಿರಬೇಕು, ಭಾರತದ ಪ್ರಸ್ತುತ ಭೂಪಡೆಯ ಮುಖ್ಯಸ್ಥರನ್ನಾಗಿ ಯಾರನ್ನ ಆಯ್ಕೆ ಮಾಡಲಾಗಿದೆ ಅಂತ ಕೇಳಿದ್ರೆ ಜನರಲ್ ಧೀರಜ್ ಸೇಠ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಓಕೆ. ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಖಂಡಿತ. ನೂತನ CDS ಆಗಿ ಅಂದ್ರೆ ಇತ್ತೀಚೆಗೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತ ಬರ್ತಾರೆ. ಸೊ ರಾಜ ಸುಬ್ರಹ್ಮಣ್ಯಂ ಅವರನ್ನ ಆಯ್ಕೆ ಮಾಡಲಾಯಿತು. ಸೊ ಗೊತ್ತಿರಲಿ, ಮೊದಲ CDS ಯಾರಿದ್ರು ಅಂತ ಕೇಳಿದ್ರೆ ಬಿಪಿನ್ ರಾವತ್ ಇದ್ರು. ಓಕೆ, ಬಿಪಿನ್ ರಾವತ್ ಇದ್ರು. ಸೊ ಎರಡನೆಯದಾಗಿ ಅನಿಲ್ ಚೌಧರಿ ಅವರಿದ್ರು. ಸೊ ಈಗ ಸದ್ಯ ಯಾರಿದ್ದಾರೆ ಅಂತ ಕೇಳಿದ್ರೆ ರಾಜಾ ಸುಬ್ರಹ್ಮಣ್ಯಂ ಅವರು ಏನಾಗಿದ್ದಾರೆ ಅಂತ ಕೇಳಿದ್ರೆ ಇಂಪಾರ್ಟೆಂಟ್ ಪ್ರಸ್ತುತ ಇರತಕ್ಕಂತ CDS. ಗೊತ್ತಿರಬೇಕು, CDS ಮೀನ್ಸ್ 3 ಪಡೆಗಳ ಮುಖ್ಯಸ್ಥರನ್ನಾಗಿ ನಾವು ಏನ್ ಮಾಡ್ತೇವೆ, ಅವ್ರನ್ನ ಸೊ ಗುರುತಿಸ್ತೇವೆ. ಓಕೆ. ನೆಕ್ಸ್ಟ್, ಸೊ ಒಂದು ರಾಷ್ಟ್ರ ಒಂದು ಚುನಾವಣೆ ಮಸೂದೆ ವಿಳಂಬ. ಹಾಗಾದರೆ ಇದ್ರ ಬಗ್ಗೆ ಏನು ಎಕ್ಸಾಮ್ಗೆ ಕೇಳಿದಾನೆ ಮತ್ತು ಕೇಳ್ತಾನೆ ಅಥವಾ ಇದು ಏನು ಅನ್ನೋದನ್ನ ನಾವು ನ್ಯೂಸ್ ಪೇಪರ್ ಅನಾಲಿಸಿಸ್ ಮಾಡುವುದರ ಮೂಲಕ ಓದಬೇಕಾ? ಹೌದಾ? ನೋಡಿ, 2024ರಲ್ಲಿ ಇದಕ್ಕೆ ಒಂದು ತಿದ್ದುಪಡಿಯನ್ನು ಜಾರಿಗೆ ತರ್ತಾರೆ. ಓಕೆ, ಸಂವಿಧಾನದ 129ನೇ ತಿದ್ದುಪಡಿ ಮಾಡುವುದರ ಮೂಲಕ ಇದಕ್ಕೊಂದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ, ಓಕೆ, JPC ಅಂತ ಬರುತ್ತೆ, ಅಥವಾ ಇದನ್ನ ಏನಂತ ಕರಿತೀವಿ ನಾವು, ಜಂಟಿ ಸಂಸದೀಯ ಸಮಿತಿ ಅಂತ ಕರಿತೀವಿ. ಈ ಒಂದು ರಾಷ್ಟ್ರ ಒಂದು ಚುನಾವಣೆಗೆ ಒಂದು ಸಮಿತಿಯನ್ನ ನೇಮಕ ಮಾಡಲಾಗಿತ್ತು. ಆ ಸಮಿತಿ ಯಾರಿದ್ರು ಅಂತ ಕೇಳಿದ್ರೆ ಮಾಜಿ ರಾಷ್ಟ್ರಪತಿ, ಹೌದಾ, ರಾಮನಾಥ್ ಕೋವಿಂದ್ ಅವರನ್ನ ಏನ್ ಮಾಡಲಾಗಿತ್ತು, ರಾಮನಾಥ್ ಕೋವಿಂದ್ ಅವರನ್ನ ಈ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿತ್ತು. ಹೌದಾ? ಹಾಗಾದರೆ ನೆನಪಿಟ್ಟುಕೊಳ್ಳಿ, ಸಂವಿಧಾನದ 129ನೇ ವಿಧಿ ಅನ್ವಯ ಏನಾಯ್ತು ಅಂತ ಕೇಳಿದ್ರೆ 2024ರಲ್ಲಿ ಈ ಒಂದು ಮಸೂದೆಯನ್ನು ಮಂಡನೆ ಮಾಡಲಾಯಿತು. ಹೌದಾ? ಸೊ ಮಂಡನೆ ಮಾಡುವುದರ ಮೂಲಕ ಈ ಸದ್ಯ ಸುದ್ದಿಯಲ್ಲಿ ಏನಕ್ಕಿದೆ ಅಂತ ಕೇಳಿದ್ರೆ ಇದು ವಿಳಂಬ ಆಗ್ತಾ ಇದೆ. ಹೌದಾ? ಒಂದು ರಾಷ್ಟ್ರ ಒಂದು ಚುನಾವಣೆ ಮಸೂದೆ ಇದಲ್ಲ, ಇದು ವಿಳಂಬ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥದ್ದು ಬಹಳ ವಿಶೇಷತೆ. 129ನೇ ತಿದ್ದುಪಡಿ ಮಸೂದೆ, ಇದರ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಂಡಿದ್ರು ಅಂತ ಕೇಳಿದ್ರೆ, ಈ ಒಂದು ಕಮಿಷನ್ ಅಧ್ಯಕ್ಷತೆ ಯಾರು ವಹಿಸ್ಕೊಂಡ್ರು, ರಾಮನಾಥ್ ಕೋವಿಂದ್ ಅವರು ವಹಿಸ್ಕೊಂಡಿದ್ರು. ಓಕೆ, ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅಧ್ಯಕ್ಷತೆಯನ್ನ ಅವರು ವಹಿಸ್ಕೊಂಡಿದ್ರು. ಸೊ ವಿಶೇಷತೆ ಏನಂತ ಕೇಳಿದ್ರೆ ಏಕಕಾಲಕ್ಕೆ ಒಂದು ರಾಷ್ಟ್ರದಲ್ಲಿ ರಾಜ್ಯ ಮತ್ತು ಕೇಂದ್ರದ ಚುನಾವಣೆಗಳು ಜರುಗಬೇಕು. ಇವು ಜರುಗಿದ 100 ದಿನಗಳ ಅಂತರದಲ್ಲಿ ಏನು ಸ್ಥಳೀಯ ಸಂಸ್ಥೆಗಳಾಗಿರ್ತಕ್ಕಂಥ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಈ ಒಂದು ಚುನಾವಣೆ ನಡಿಬೇಕಂತ ಹೇಳ್ಬಿಟ್ಟು ಇದರ ಒಂದು ಒಟ್ಟಾರೆ ಅಜೆಂಡಾ ಇತ್ತು. ಓಕೆ, ಸೊ ಇದರಿಂದ ಏನಾಗ್ತದೆ, ಇದರ ಒಂದು ಅನುಕೂಲಗಳೇನಂತ ಕೇಳಿದ್ರೆ ನೆನಪಿಟ್ಟುಕೊಳ್ಳಿ, ಸೇನಾ ಪಡೆಗಳನ್ನ ಮತ್ತು ಏನು ರಕ್ಷಣೆಗೆ ಬಳಕೆ ಮಾಡ್ತಕ್ಕಂಥ ಪೊಲೀಸರಾಗಿರ್ಬೋದು ಅಥವಾ ಮಿಲಿಟರಿ ಪಡೆಗಳನ್ನಾಗಿರ್ಬೋದು ಸ್ವಲ್ಪ ಪ್ರಮಾಣದಲ್ಲಿ ಅವರಿಗೆ ಒತ್ತಡ ಕಡಿಮೆ ಆಗ್ತದೆ. ಮತ್ತೆ ಇನ್ನೊಂದು ಏನಂತ ಕೇಳಿದ್ರೆ ಚುನಾವಣಾ ಆಯೋಗ ಐತಲ್ಲ, ಎಲೆಕ್ಷನ್ಗಳಿಗೆ ಬಳಕೆ ಮಾಡತಕ್ಕಂಥ ದುಡ್ಡು ಏಕಕಾಲದಲ್ಲಿ ಚುನಾವಣೆಗಳಾಗಿದ್ರೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಅದಕ್ಕೆ ಆಗಿರ್ತಕ್ಕಂಥ ಒಂದು ಮಾಹಿತಿ ಇರ್ತದೆ ಅಂತ ಹೇಳ್ಬಿಟ್ಟು ಇರ್ತಕ್ಕಂಥದ್ದು. ಓಕೆ, ಇದ್ರ ಕುರಿತು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಖಂಡಿತ ನಿಮ್ಗೆ ಏನ್ ಮಾಡ್ತೀನಿ, ಸಂವಿಧಾನ ಬಂದಾಗ ಖಂಡಿತ ಎಕ್ಸ್ಪ್ಲೇನ್ ಮಾಡ್ತೀನಿ, ಡೀಪ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ನೆಕ್ಸ್ಟ್, ಭಾರತದ ಮೊರೆಗೆ POK ನಿವಾಸಿಗಳ ನಿರ್ಧಾರ. ಸ್ನೇಹಿತರೆ, ಸದ್ಯ ಇದು ನ್ಯೂಸ್ ಪೇಪರ್ ಅಲ್ಲಿ ಬಂದಿದೆ. ಹಾಗಾದ್ರೆ ಇದನ್ನ ನಾವು ಹೆಂಗ್ ಅನಾಲಿಸಿಸ್ ಮಾಡಿ ಓದಬೇಕು, ಎಕ್ಸಾಮ್ಗೆ ಹೆಂಗ್ ಓದಬೇಕು ಅಂತ ಕೇಳಿದ್ರೆ ಏನಿಲ್ಲ, ಪಾಕಿಸ್ತಾನದ ಅಧೀನದಲ್ಲಿ ಇರತಕ್ಕಂತ ಏನು POK ಐತಲ್ಲ, ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಂತ ಬರುತ್ತೆ ಇದನ್ನ, ಇಲ್ಲಾಂದ್ರೆ ಆಜಾದ್ ಕಾಶ್ಮೀರ ಅಂತ ಕೂಡ ಕರೀತಾನೆ, ಇದನ್ನ ಆಜಾದ್ ಕಾಶ್ಮೀರ ಅಂತ ಕರೀತಾನೆ. ಸೊ ಇಲ್ಲಿ ಏನಾಗಿದೆ ಈಗ ಸದ್ಯ ಅಂತ ಕೇಳಿದ್ರೆ, ಅಲ್ಲಿ ಬಹಳ ಇಂಪಾರ್ಟೆಂಟು, ಏನು ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೆ ಮುಟ್ಟಿದೆ. ಅದಕ್ಕಾಗಿ ಪಾಕಿಸ್ತಾನ ಇದನ್ನ ಪರಿಗಣನೆಗೆ ತೆಗೆದುಕೊಳ್ತಿಲ್ಲ. ಬಿಕಾಸ್ ಅದಕ್ಕಾಗಿ ಏನ್ ಮಾಡ್ತಿದ್ದಾರೆ ಅಲ್ಲಿ ಅಂತ ಕೇಳಿದ್ರೆ, ಆಜಾದ್ ಕಾಶ್ಮೀರದ ಜನ ನಾವು ಇನ್ನೇನು
ಪಾಕಿಸ್ತಾನವನ್ನು ಬಿಟ್ಬಿಟ್ಟು ನಾವು ಭಾರತಕ್ಕೆ ಸೇರ್ಪಡೆಗೊಂಡು ಭಾರತದ ಮೊರೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ದೊಡ್ಡ ಮಟ್ಟದಲ್ಲಿ ಒಂದು ಆಂದೋಲನವನ್ನು ಮಾಡಿದ್ದಾರೆ. ಓಕೆ, ಪ್ರತಿಭಟನೆಯನ್ನು ಮಾಡಿದ್ದಾರೆ. ಅವ್ರು ಏನಂತ ಅನೌನ್ಸ್ ಮಾಡಿದ್ದಾರೆ ಅಂತ ಕೇಳಿದ್ರೆ, ಇನ್ನು ಮುಂದೆ POK ಇದು ಪಾಕಿಸ್ತಾನದ ಭಾಗವಲ್ಲ, ನಾವು ಇನ್ನು ಮುಂದೆ ಭಾರತದ ನೆರವು ಕೋರ್ತೀವಿ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ದಾರೆ. ಸೊ ಅಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಈ ಹಿಂದೆ ಇದನ್ನ ಎಕ್ಸಾಮ್ಗೆ ಏನ್ ಕೇಳ್ತಾನೆ, ಇದರಿಂದ ಈ ಹಿಂದೆ ಏನ್ ಕೇಳಿದ್ದಾನೆ ಮತ್ತು ಮುಂದೆ ಏನ್ ಕೇಳ್ತಾನೆ ಅಂತ ಕೇಳಿದ್ರೆ, ಸೊ ಆಜಾದ್ ಕಾಶ್ಮೀರ ಆಗಿರ್ಬೋದು, POK ಆಗಿರ್ಬೋದು, ಪಾಕ್ ಆಕ್ಯುಪೈಡ್ ಕಾಶ್ಮೀರ ಆಗಿರ್ಬೋದು, ಹೌದಾ. 1947ರಲ್ಲಿ ಏನು ಭಾರತ ಸ್ವತಂತ್ರಗೊಳ್ತದಲ್ಲ, ಸ್ವತಂತ್ರಗೊಂಡ ನಂತರ ದ್ವಿರಾಷ್ಟ್ರಕ್ಕಾಗಿ ಪಾಕಿಸ್ತಾನ, ಪ್ರತ್ಯೇಕ ಪಾಕಿಸ್ತಾನಕ್ಕಾಗಿ ನಾವು ಪ್ರತ್ಯೇಕ ಪಾಕಿಸ್ತಾನವನ್ನು ಕೊಟ್ಟಾದ ಮೇಲೆ ಅಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಜನ ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಕೆಲವೊಬ್ಬರ ಮೇಲೆ, ಕೆಲವೊಂದು ಪ್ರದೇಶಗಳ ಮೇಲೆ ದಾಳಿ ಮಾಡಿದ್ರು. ಆ ದಾಳಿಯನ್ನು ಹತ್ತಿಕ್ಲಿಕ್ಕಾಗಿ ಏನಾಯ್ತು ಅಂತ ಕೇಳಿದ್ರೆ ಯುದ್ಧ ಸಂಭವಿಸಿತು. ಯಾವುದರ ಮಧ್ಯೆ? ಪಾಕಿಸ್ತಾನ ಮತ್ತು ಭಾರತದ ಮಧ್ಯೆ. ಇಲ್ಲಿ ವಿಶ್ವಸಂಸ್ಥೆ ಏನಾಯ್ತು ಅಂತ ಕೇಳಿದ್ರೆ ಮಧ್ಯೆ ಬಂತು. ಅವಾಗ ನಾವು ಆಜಾದ್ ಕಾಶ್ಮೀರವನ್ನು ಪಾಕಿಸ್ತಾನಕ್ಕೆ ಕೊಡಬೇಕಾಗಿ ಬಂತು. ಆ ರೀತಿ ಆಜಾದ್ ಕಾಶ್ಮೀರ ಆಗಿ ಗುರುತಿಸಿಕೊಂಡಿರ್ತಕ್ಕಂಥ ರಾಜಧಾನಿ ಯಾವುದಂತ ಕೇಳಿದ್ರೆ ಮುಜಫರಾಬಾದ್. ಓಕೆ, ಸೊ ಮುಜಫರಾಬಾದ್ 1947-48ಕ್ಕೆ ಇದು ಪ್ರತ್ಯೇಕ ಪ್ರದೇಶವಾಗಿ ಗುರುತಿಸಿಕೊಳ್ತದೆ. ಸೊ ಇಂಪಾರ್ಟೆಂಟ್. ಈಗ ಸದ್ಯ ಏನಂತ ಕೇಳ್ತಾನೆ ಅಂತ ಕೇಳಿದ್ರೆ, POK ಸಮೀಪ ಒಂದು ಲೈನ್ ಇದೆ, ಅದನ್ನ LOC ಅಂತ ಕರಿತೀವಿ. LOC ಮೀನ್ಸ್ ಏನಂತ ಕೇಳಿದ್ರೆ ಲೈನ್ ಆಫ್ ಕಂಟ್ರೋಲ್ ಅಂತ ಹೇಳ್ಬಿಟ್ಟು. ಓಕೆ, ಲೈನ್ ಆಫ್ ಕಂಟ್ರೋಲ್. ಇದು ಏನಂತ ಕೇಳ್ತಾನೆ ಅಂತ ಕೇಳಿದ್ರೆ, ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಗಡಿರೇಖೆಯಾಗಿ ಗುರುತಿಸಿಕೊಳ್ತಾನೆ. ಹೌದಾ, 3093 ಕಿಲೋಮೀಟರ್ ನಾವೇನಂತಂದು ಕೇಳಿದ್ರೆ ಪಾಕಿಸ್ತಾನದ ಜೊತೆಗೆ ಗಡಿಯನ್ನು ಹಂಚಿಕೊಳ್ತವೆ. ಸೊ ನಿಮಗೆ ಗೊತ್ತಿರಲಿ, POK ಸದ್ಯ ಭಾರತದ ಅವರೇ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಹೌದಾ, ಸೊ ಇಂಪಾರ್ಟೆಂಟ್. LEC ಬರಿ. ಓಕೆ, ನೆಕ್ಸ್ಟ್ ಐ ಥಿಂಕ್ ನೂತನ ವಾಟ್ಸಾಪ್ನ CEO, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ಭಾರತೀಯನಾದ ಕುನಾಲ್ ಶಾ ಅವರು ಏನಾಗಿದ್ದಾರೆ, ನೂತನವಾಗಿ ಆಯ್ಕೆ ಆಗಿದ್ದಾರೆ. ಅವರು ವಾಟ್ಸಾಪ್ನಲ್ಲಿ ಒಂದು ರೆವಲ್ಯೂಷನರಿ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಅದೇನಂತ ಹೇಳ್ಬಿಟ್ಟು ನಾವು ನೋಡ್ತಾ ಹೋಗೋದಾದ್ರೆ ಏನಿದೆ ಈ ಒಂದು ಪೇಪರಲ್ಲಿ ಏನಿದೆ, ನ್ಯೂಸ್ ಪೇಪರಲ್ಲಿ ಏನಿದೆ ಅಂತ ಕೇಳಿದ್ರೆ, ಇನ್ನು ಮುಂದೆ ಫೋನ್ ನಂಬರ್ನ ಬದಲಾಗಿ ಬಳಕೆದಾರರಿಗೆ ವಿಶಿಷ್ಟ ಯೂಸರ್ ನೇಮ್ ಅನ್ನು ಕೊಡ್ಬೇಕಂತ ಹೇಳ್ಬಿಟ್ಟು ವಾಟ್ಸಾಪ್ ಏನ್ ಮಾಡ್ತಾ ಇದೆ, ಇಂಪಾರ್ಟೆಂಟು, ಒಂದು ನೂತನವಾಗಿರ್ತಕ್ಕಂಥ ಅಜೆಂಡಾವನ್ನ ತಗೊಂಡ್ಬರ್ತದೆ. ಇತ್ತೀಚೆಗೆ ಭಾರತೀಯ ಕುನಾಲ್ ಶಾ ಅವರು ಏನಪ್ಪಾ ಅಂತ ಕೇಳಿದ್ರೆ ವಾಟ್ಸಾಪಿನ ನೂತನ CEO ಆಗಿ ನೇಮಕಗೊಂಡಿದ್ದಾರೆ. ಹೌದಾ, ಹಾಗಾದ್ರೆ ವಾಟ್ಸಾಪ್ ಯಾವಾಗ ಸ್ಥಾಪನೆಗೊಳ್ತದ? 2009ಕ್ಕೆ. ಹಾಗಾದ್ರೆ ಸ್ಥಾಪನೆ ಮಾಡಿದಾರೆ ಯಾರು? ಜಾನ್ ಕೋಮ್. ಓಕೆ, ಇವೆಲ್ಲ ಎಕ್ಸಾಮಿಗೆ ಬಂದವ. ಇದರ ಕೇಂದ್ರ ಕಚೇರಿಯಲ್ಲಿ ಐತೆ ಸ್ಯಾನ್ ಫ್ರಾನ್ಸಿಸ್ಕೋ, ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋ. ಓಕೆ, ಸೊ ಹಾಗಾದ್ರೆ ನೆನ್ಪಿಟ್ಟುಗಳು, ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋವನ್ನ ಬಿರುಗಾಳಿಯ ಪ್ರದೇಶ ಅಂತ ಕರೀತಾರೆ, ಜಗತ್ತಿನ ಬಿರುಗಾಳಿಯ ಪ್ರದೇಶ ಅಂತ ಕರೀತಾರೆ. ಇದು ಇತ್ತೀಚೆಗೆ 2018ಕ್ಕೇನು ಮೇಟದ ಭಾಗವಾಗಿ ಗುರುತಿಸಿಕೊಳ್ತದ. ಸೊ ಇದರ ವಿಶೇಷತೆ, ಇತ್ತೀಚೆಗೆ ಇದು ಫೋನ್ ನಂಬರಿನ ಬದಲಾಗಿ ಈ ವಿಶಿಷ್ಟವಾಗಿರ್ತಕ್ಕಂಥ ಯೂಸರ್ ನೇಮ್ ಏನ್ ಮಾಡಬಹುದು, ಬಳಕೆ ಮಾಡಬಹುದು. ಓಕೆ, ಹೇಗೆ ನೀವು ಇನ್ಸ್ಟಾಗ್ರಾಮ್ದಲ್ಲಿ ಮತ್ತು ವಾಟ್ಸಪ್ನ ಫೇಸ್ಬುಕ್ ಅಲ್ಲಿ ಹೆಂಗೆ ಯೂಸರ್ ನೇಮ್ ಇಡ್ತೀರಲ್ಲ, ಆ ರೀತಿ ಇನ್ನು ಮುಂದೆ ನಾವು ಯಾವುದೇ ಕಾರಣಕ್ಕೂ ಫೋನ್ ನಂಬರ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಯೂಸರ್ ನೇಮ್ ಟೈಪ್ ಮಾಡಿದ್ರೆ ಸಾಕು, ಅವರು ಕಾಂಟ್ಯಾಕ್ಟ್ ನಮ್ಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇರ್ತಕ್ಕಂಥ ಮಾಹಿತಿ ಇದು. ಖಂಡಿತ ಕೇಳ್ತಾನೆ ಇದನ್ನ. ಇತ್ತೀಚೆಗೆ 1919 ಅಥವಾ 22ರಲ್ಲಿ ವಾಟ್ಸಪ್ ಇನ್ನೊಂದು ಯೋಜನೆಯನ್ನು ತಗೊಂಡ್ಬರ್ತದ, UPI. ವಾಟ್ಸಪ್ನ UPI, ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತ ಬರುತ್ತೆ, ಅದು ಕೂಡ ಇಲ್ಲಿ ಸಿಸ್ಟಮ್ ಇದೆ. ಸೊ ವಾಟ್ಸಪ್ನ ಇನ್ನೊಂದು ವಿಶೇಷತೆ ಏನಂತ ಕೇಳಿದ್ರೆ ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್ ಅಂತ ಹೇಳ್ಬಿಟ್ಟು ಒಂದು ಯೋಜನೆಯನ್ನು ತಗೊಂಡ್ಬಂದ. ಅಂದರೆ ಬಳಕೆದಾರನ ಯಾವುದೇ ರೀತಿಯ ವೈಯಕ್ತಿಕ ಮಾಹಿತಿ ಏನೇಳಿ ಕಾಲ್ ಆಗಿರ್ಬೋದು, ವಿಡಿಯೋ ಕಾಲ್ ಆಗಿರ್ಬೋದು, ಈ ರೀತಿಯ ಬಳಕೆಗಳು ಏನಾಗಲ್ಲ, ಸೋರಿಕೆ ಆಗದೇ ಇರ್ತಕ್ಕಂಥ ರೀತಿಯಲ್ಲಿ ನೋಡ್ಕೊಳ್ಳೋದು ಇದರ ಒಂದು ಉದ್ದೇಶ ಆಗಿರ್ತಕ್ಕಂಥದ್ದು. ಸೊ ಮೋಸ್ಟ್ ಇಂಪಾರ್ಟೆಂಟ್, ಈ ಪೇಪರಲ್ಲಿ ಅದೇ ಇರ್ತಕ್ಕಂಥ ಅನಾಲಿಸಿಸ್. ಅದರ ಜೊತೆಗೆ ನಾನು ಹಿಂದೆ ಎಕ್ಸಾಮ್ಗೆ ಏನ್ ಕೇಳಿದಾನೆ, ಮುಂದೆ ಏನ್ ಕೇಳ್ಬಹುದು, ಅವೆಲ್ಲವನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಿದ್ದೀನಿ. ಓಕೆ, ಇಲ್ಲಿ ಯಾವುದೇ ರೀತಿ MCQ ಇಲ್ಲ, ಬದಲಾಗಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತಿದ್ದೀನಿ. ಓಕೆ, ನೆಕ್ಸ್ಟ್ ನೋಡಿ, ಬಹಳ ಇಂಪಾರ್ಟೆಂಟು. ಪಾಕ್ಗೆ ಸಿಂಧು ನದಿ ನೀರು ಬಿಡದಿದ್ದರೆ ಕೈ ಕತ್ತರಿಸುತ್ತೇವೆ. ಅವ್ರು ಏನೇ ಹೇಳ್ಕೊಳ್ಳಿ, ನಮ್ಮ ಎಕ್ಸಾಮಿನ ಒಂದು ದೃಷ್ಟಿಕೋನದಿಂದ ಇದು ನಮ್ಗೆ ಏನ್ ಇಂಪಾರ್ಟೆಂಟು ಅಂತ ಹೇಳ್ಬಿಟ್ಟು ನಾವು ತಗೋಣ. ಹೌದಾ, ಸೊ ಅಲ್ಲಿನ ಸಚಿವ ಒಂದು ರೀತಿಯ ವಿವಾದಾತ್ಮಕ ಹೇಳಿಕೆಯನ್ನು ಕೊಡ್ತಾನೆ, ಭಾರತದ ಕೈ ಕತ್ತರಿಸೋಣ, ಪಾಕ್ನ ಒಂದು ಸಿಂಧು ನದಿ ನೀರು ಬಿಡದಿದ್ರೆ. ಯಾಕೆ ಅಂತ ಕೇಳಿದ್ರೆ ಒಂದು ಗೊತ್ತಿರಲಿ,
ಪಾಕಿಸ್ತಾನಕ್ಕೆ ಸಿಂಧು ನದಿ ಒಪ್ಪಂದ 1960 ಸೆಪ್ಟೆಂಬರ್ 19 ಮಾಡ್ಕೊಳ್ತೀವಿ. ಅವಾಗ ಯಾರಿದ್ರು ಅಂತ ಕೇಳಿದ್ರೆ ಭಾರತದ ನೆಹರು ಪ್ರಧಾನಮಂತ್ರಿ ಇದ್ರು, ಪಾಕಿಸ್ತಾನದಿಂದ ಅಯೂಬ್ ಖಾನ್ ಇದ್ರು, ಅಯೂಬ್ ಖಾನ್ ಪ್ರಧಾನಮಂತ್ರಿಗಳಾಗಿ. ಹೌದಾ, ಸಿಂಧು ನದಿಯನ್ನ ವಿಭಾಗ ಮಾಡ್ಕೊಳ್ತೀವಿ, ಸಿಂಧು ನದಿಯನ್ನು ವಿಭಾಗ ಮಾಡ್ಕೊಳ್ತೀವಿ. ಸಾವರ್ಕರ್ ಹೇಳ್ತಾರೆ, ಆ ಸಿಂಧು ಪರ್ಯಂತ ಎಸ್ಸ ಭಾರತ. ಹೌದಾ, ಸೊ ಈ ರೀತಿ ಯಾವಾಗ ಸಿಂಧು ನದಿ ಭಾರತದಲ್ಲೇ ಇರ್ತಿತ್ತಲ್ಲ ಅವಾಗ ನಾವು ಅಖಂಡ ಭಾರತ ಅಂತ ಹೇಳ್ಬಿಟ್ಟು ಅವರ ಒಂದು ಆತ್ಮಹತ್ಯೆ ಪುಸ್ತಕದಲ್ಲಿ ಇರ್ತಕ್ಕಂಥದ್ದು ಏನೇ ಇರಲಿ. ಹೌದಾ, ಸೊ ಈಗ ಸದ್ಯ ಸುದ್ದಿಲಿರ್ತಕ್ಕಂಥ ಸಿಂಧು ನದಿ ಏನಕ್ಕೆ ಇಂಪಾರ್ಟೆಂಟ್ ಅಂತ ಕೇಳಿದ್ರೆ, ಏನು ಪಹಲ್ಗಾಮ್ ದಾಳಿ ಆಯ್ತದಲ್ಲ, ಪಹಲ್ಗಾಮ್ ದಾಳಿ. ಓಕೆ, ಪಹಲ್ಗಾಮ್ ದಾಳಿಯ ನಂತರ ಭಾರತ ಸಿಂಧು ನದಿ ನೀರನ್ನ ಪಾಕಿಸ್ತಾನಕ್ಕೆ ಹರಿಬಿಡುವುದನ್ನ ನಿಲ್ಲಿಸಿದ್ದೀವಿ ನಾವು. ಹೌದಾ, ಸೊ ಅದರ ಪರಿಣಾಮ ಏನಾಗಿದೆ ಅಂತ ಕೇಳಿದ್ರೆ, ಪಾಕಿಸ್ತಾನದಲ್ಲಿ ನೀರಿನ ಹಾಹಾಕಾರ ಉಂಟಾಗಿದೆ. ಅದರಿಂದ ಕೆರಳಿದ ಅಲ್ಲಿನ ಒಬ್ಬ ಸಚಿವ ಏನಂತ ಹೇಳಿಕೆ ಕೊಟ್ಟಿದ್ದಾನೆ ಅಂದ್ರೆ, ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ನಾವು ಎಕ್ಸಾಮಿನ ಪರ್ಪಸ್ ನೋಡೋದಾದ್ರೆ ಸಿಂಧು ನದಿ ಒಪ್ಪಂದ ಯಾವಾಗ ಆಯ್ತಂತ ಎಕ್ಸಾಮ್ಗೆ ಕೇಳಿದ್ದಾನೆ, ಯಾರ ನಡುವೆ ಆಯ್ತಂತ ಕೇಳಿದಾನ. ಸದ್ಯ ಏನಕ್ಕೆ ನಾವು ಈ ಒಂದು ಸಿಂಧು ನದಿಯನ್ನ ಭಾರತ ದೇಶಕ್ಕೆ ಅಂದ್ರೆ ಪಾಕಿಸ್ತಾನಕ್ಕೆ ಬಿಡ್ತಾ ಇಲ್ಲ ಅಂತ ಕೇಳಿದ್ರೆ, ಪಹಲ್ಗಾಮ್ ದಾಳಿ ಆಗ್ತದ. ಇದರ ಪಹಲ್ಗಾಮ್ ದಾಳಿಯ ಏನು ಪ್ರತೀಕಾರಕ್ಕಾಗಿ ನಾವು ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಮಾಡ್ತೀವಿ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನ ಮಾಡ್ತೀವಿ. ನೋಡಿ, ಗೊತ್ತಿಲ್ಲ, ಇವೆಲ್ಲ ಕೇಳ್ತಾನೆ ಎಕ್ಸಾಮ್ಗೆ. ಅಲ್ಲಿನ ಉಗ್ರರನ್ನ ಒಡೆದೊಡಿಸಲಿಕ್ಕಾಗಿ ನಾವು ಆಪರೇಷನ್ ಮಹಾದೇವ್ ಕಾರ್ಯಾಚರಣೆಯನ್ನ ಮಾಡ್ತೀವಿ. ಆಪರೇಷನ್ ಮಹಾದೇವ್ ಕಾರ್ಯಾಚರಣೆಯನ್ನ ಮಾಡ್ತೀವಿ. ಓಕೆ, ಸೊ ಎಕ್ಸಾಮ್ಗೆ ಕೇಳ್ತಾನೆ, ಯಾವಾಗ ಸಿಂಧು ನದಿ ಒಪ್ಪಂದ ಆಯ್ತು, ಯಾರ್ಯಾರ ನಡುವೆ ಆಯ್ತು. ಸೊ ಈಗ ಸದ್ಯ ಸಿಂಧು ನದಿಯನ್ನು ನಾವು ಬಿಡದೇ ಇರಲಿಕ್ಕೆ ಕಾರಣ ಏನಂತ ಕೇಳಿದ್ರೆ, ಪಹಲ್ಗಾಮ್ನ ದಾಳಿ, ಅಟ್ಯಾಕ್ ಮಾಡಿರೋದ್ರಿಂದ. ಓಕೆ, ಇದೆ ಸಿಂಧು ನದಿ, ರಾವಿ, ಬಿಯಾಸ್, ಸಟ್ಲೇಜ್, ಓಕೆ, ಝೇಲಂ, ಇವೆಲ್ಲ ನದಿಗಳು ಸಿಂಧು ನದಿಯ ಉಪನದಿಗಳು ಆಗಿ ಗುರುತಿಸ್ಕೊಳ್ತಾ ನಾವು ಜಿಯೋಗ್ರಫಿ ಬಂದಾಗ ಖಂಡಿತ ಸಿಂಧು ನದಿಯ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ, ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಡ್ರಗ್ಸ್ ಮುಕ್ತ ಕಾರ್ಯಾಚರಣೆಗಾಗಿ 2 ಕಾರ್ಯಾಚರಣೆಯನ್ನ ಹೆಸರಿಗೆ ತಗೊಂಡು, ಬಹಳ ಇಂಪಾರ್ಟೆಂಟ್ ಅದು. ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಡ್ರಗ್ಸ್ ಮುಕ್ತ ಕರ್ನಾಟಕವನ್ನು ಗುರಿಯಾಗಿಸಿಕೊಂಡು ಆಪರೇಷನ್ ರೈಸ್, ನೋಡಿ ಇವು ಎಕ್ಸಾಮ್ಗೆ ಕೇಳೋ ಚಾನ್ಸ್ ಇರುತ್ತೆ. ಹೌದಾ, ಆಪರೇಷನ್ ರೈಸ್ ಮತ್ತೆ ಆಪರೇಷನ್ ಬೇಡ ಬ್ರೋ. ಓಕೆ, ಬೇಡ ಬ್ರೋ. ಸೊ ಇದು ಬಹಳ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್, ನಾವು ಓದ್ಕೋಬೇಕಾಗಿರ್ತಕ್ಕಂಥ. ಹಾಗಾದ್ರೆ ಡ್ರಗ್ಸ್ ಮುಕ್ತ ಇಲ್ಲವೇ ನಶಮುಕ್ತ ಅಂತಾರಾಷ್ಟ್ರೀಯ ಮಾದಕ ವ್ಯಸನಿ ವಿರೋಧಿ ದಿನ ಅಂತ ಯಾವ ದಿನ ಕರಿತೀವಿ ನಾವು? ಜೂನ್ 26 ಕರಿತೀವಿ. ಹೌದಾ, ಕರ್ನಾಟಕ ರಾಜ್ಯ ಸರ್ಕಾರ ಇದರ ವಿರುದ್ಧವಾಗಿ, ಡ್ರಗ್ಸ್ನ ವಿರುದ್ಧವಾಗಿ 2 ಕಾರ್ಯಾಚರಣೆಯನ್ನ ತಗೊಂಡು. ಸರ್, ಇಲ್ಲಿ ಎಕ್ಸಾಮ್ಗೆ ಏನ್ ಕೇಳೋ ಚಾನ್ಸ್ ಇರುತ್ತೆ ಅಂತ ಕೇಳಿದ್ರೆ, ರೈಸ್ ಎಂದರೇನು ಅಂತ ಕೇಳ್ಬೋದು. ಐ ಥಿಂಕ್ ನನ್ನ ಪ್ರಕಾರ ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ರೈಸ್? ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರ ರೈಸ್ ಅಂತ ಒಂದು ಕಾರ್ಯಾಚರಣೆಯನ್ನು ಜಾರಿಗೆ ತಂದಿದೆ, ಡ್ರಗ್ಸ್ ಮುಕ್ತ ಕರ್ನಾಟಕ. ಅದರ ವಿಸ್ತೃತ ರೂಪ ಕೇಳೋ ಚಾನ್ಸ್ ಇರುತ್ತೆ. ರೈಸ್ ಮೀನ್ಸ್ ರಿಫ್ಯೂಸ್. ಓಕೆ, ರಿಫ್ಯೂಸ್ ಅಂತಂದ್ರೆ ಏನ್ ಹೇಳಿ? ನಿರಾಕರಣೆ. ಇನ್ನು ಐ ಅಂತಂದ್ರೆ ಇನ್ಫಾರ್ಮ್. ಓಕೆ, ಇನ್ಫಾರ್ಮ್ ಅಂದ್ರೆ ಇಂಪಾರ್ಟೆಂಟ್, ಮಾಹಿತಿ ನೀಡುವುದು. ಎಸ್ ಅಂತಂದ್ರೆ ಸಪೋರ್ಟ್. ಓಕೆ, ಇ ಫಾರ್ ಅಂತಂದ್ರೆ ಎಂಪವರ್, ಸಬಲೀಕರಣ. ಓಕೆ, ಇದನ್ನು ಕೇಳ್ಬೋದು. ಇನ್ನೊಂದು ಬೇಡ ಬ್ರೋ ಅಂತ ಕೂಡ ಇದೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಗೊತ್ತಿರ್ಬೇಕು ನಿಮ್ಗೆ. ಹೌದಾ, ಸೊ ಹಾಗಾದ್ರೆ ಇಷ್ಟು ಇಂಪಾರ್ಟೆಂಟ್ ಡ್ರಗ್ಸ್ ಮುಕ್ತ ಕರ್ನಾಟಕಕ್ಕಾಗಿ. ಈ ಡ್ರಗ್ಸ್ ಅಥವಾ ಇನ್ನೇನು ಡ್ರಗ್ಸ್ ಮುಕ್ತ ಕರ್ನಾಟಕಕ್ಕಾಗಿ ವರ್ಷಗಳನ್ನು ಕೊಟ್ಟಿಲ್ಲ, 2-3 ವರ್ಷಗಳಲ್ಲಿ ಇದನ್ನ ಏನ್ ಮಾಡ್ಬೇಕು ನಾವು, ಸಂಪೂರ್ಣ ನಿರ್ಮೂಲನೆ ಮಾಡ್ತಕ್ಕಂಥ ಯೋಜನೆಯನ್ನ ಹಾಕೊಳ್ಬೇಕಂತ ಹೇಳ್ಬಿಟ್ಟು ಇರ್ತಕ್ಕಂಥದ್ದು. ಐ ಥಿಂಕ್ ನನ್ನ ಪ್ರಕಾರ, ನನ್ನ ರಿಕ್ವೆಸ್ಟ್ ಸ್ನೇಹಿತರೆ, ಯಾವುದೇ ರೀತಿಯ ಚಟಗಳಿಗೆ ಬಲಿಯಾಗಬೇಡಿ. ದೇಹ ದೇವಾಲಯ, ಅದನ್ನ ಹೆಂಗ್ ಬಳಕೆ ಮಾಡ್ಕೋಬೇಕು ಅಂತಂದ್ರೆ ಅದ್ಭುತವಾಗಿ ಬಳಕೆ ಮಾಡ್ಕೋಬೇಕು. ಯಾವ್ದಾವ್ದೇ ರೀತಿಯ ಕೆಟ್ಟ ಚಟಗಳಿಗೆ ಬಲಿಯಾಗಿ ಧೂಮಪಾನ, ಮದ್ಯಪಾನ, ಈ ರೀತಿಯ ಡ್ರಗ್ಸ್ಗಳಿಂದ ತುಂಬಾ ಹಾನಿ ಇದೆ. ದಯವಿಟ್ಟು ಅದರಿಂದ ದೂರ ಇರಿ. ಓಕೆ, ಥ್ಯಾಂಕ್ ಯು. ಸೊ ಇದೆ ಇನ್ನು ಇಂಪಾರ್ಟೆಂಟ್ ಐ ಥಿಂಕ್ ಇರ್ಬೋದು, ನೋಡೋಣ. ಓಕೆ, ಎಸ್, ಐ ಥಿಂಕ್ ದಿಸ್ ಇಸ್ ದ ಲಾಸ್ಟ್ ಸ್ಲೈಡ್. ಐ ವಿಲ್ ಎಕ್ಸ್ಪ್ಲೇನ್ ವಾಟ್ ಅಂತಂದ್ರೆ ಕೇಳಿದ್ರೆ, ಸೊ ಗಾಂಜಾ ಭಾರತದ ಮೂಲಖಂಡಿಕೆಯ ಅಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ನಾವು ಯಾವುದೇ ರೀತಿಯ ಪೇಪರ್ನಲ್ಲಿ ಬಂದಿರತಕ್ಕಂಥದ್ದನ್ನ ನಾವು ಎಕ್ಸಾಮಿನ ಪರ್ಪಸ್ ಓದಬೇಕು. ಹೌದಾ, ಗಾಜಾ ಅಂದ್ರೆ ಏನು, ಯಾಕೆ ಗಾಜಾದ ಬಗ್ಗೆ ಅವರು ಮಾತಾಡಿದ್ದಾರೆ, ಗಾಜಾ ಇಲ್ಲಿ ಕಂಡು ಬರುತ್ತೆ, ಇಸ್ರೇಲ್ ಪ್ಯಾಲೆಸ್ತೈನ್ ನಡುವೆ ಯುದ್ಧ ಆಯಿತು,
ಇಸ್ರೇಲಿನ ಸುತ್ತಲೂ ಇರ್ತಕ್ಕಂಥ ದೇಶಗಳ ಬಗ್ಗೆ ಎಕ್ಸಾಮ್ ಕೇಳ್ತಾನ, ಅವೆಲ್ಲವನ್ನೂ ನೋಡ್ಬೇಕು. ಹೌದಾ? ಇದನ್ನ ನಾನು ಈ ಪೇಪರ್ ಸ್ಲೈಡ್ ನಾನು ಹೆಂಗ ಅನಾಲಿಸಿಸ್ ಮಾಡ್ತೀನಿ, ಜಸ್ಟ್ ಅಬ್ಸರ್ವ್ ಮಾಡಿ. ಓಕೆ, ಸೊ ನೋಡಿ, ಅವರು ಕೊಟ್ಟಿರ್ತಕ್ಕಂಥ ಗಾಜಾ ಭಾರತದ ಮೂಲ ಖಂಡನೀಯ. ನೋಡಿ, ಇತ್ತೀಚೆಗೆ ಇಸ್ರೇಲ್ ಮತ್ತು ಪ್ಯಾಲೆಸ್ತೀನ್ ಏನಾಯ್ತು ಅಂತ ಕೇಳಿದ್ರೆ, ಪ್ಯಾಲೆಸ್ತೀನ್ ನಡುವೆ ಯುದ್ಧ ಸಂಭವಿಸಿತು. ಹೌದಾ? ಈಗ ಇಂಪಾರ್ಟೆಂಟ್ ಏನಂತ ಕೇಳಿದ್ರೆ, ಇದು ಇಸ್ರೇಲಿನ ಮ್ಯಾಪ್. ಯಾವ್ದಲ್ಲಿ? ಇಸ್ರೇಲಿನ ಮ್ಯಾಪ್. ಇಸ್ರೇಲಿನ ಉತ್ತರಕ್ಕೆ ಯಾವ್ದು ಕಂಡು ಬರುತ್ತೆ ಅಂತ ಕೇಳಿದ್ರೆ ಲೆಬಾನಾನ್ ಕಂಡು ಬರುತ್ತೆ. ಮೊನ್ನೆ ಜೂನ್ 19ನೇ ತಾರೀಕು ಇಸ್ರೇಲ್ ಲೆಬಾನಿನ ಮೇಲೆ ದಾಳಿ ಮಾಡಿದೆ. ಕಾರಣ ಇಷ್ಟೇ, ಈ ಲೆಬಾನಿನ ಹಿಜ್ಬುಲ್ಲಾಗಳು ಏನ್ ಮಾಡಿದಾರೆ ಅಂತ ಕೇಳಿದ್ರೆ, ಇಂಪಾರ್ಟೆಂಟ್, ಇಸ್ರೇಲಿನ ಮೇಲೆ ದಾಳಿ ಮಾಡಿದ್ರು. ಒಂದು ರೀಸನ್. ಇನ್ನು ಇಸ್ರೇಲಿನ ಪೂರ್ವಕ್ಕೆ ಜೋರ್ಡಾನ್ ಕಂಡು ಬರುತ್ತೆ. ಜೋರ್ಡಾನ್ ಐತಲ್ಲ, ಇದರ ರಾಜಧಾನಿ ಬಹಳ ಇಂಪಾರ್ಟೆಂಟ್, ಎಕ್ಸಾಮ್ ಕೇಳಿದಾನ, ರಾಜಧಾನಿ ಅಮ್ಮಾನ. ಓಕೆ, ಸೊ ಅದಾದ್ಮೇಲೆ ಇಂಪಾರ್ಟೆಂಟು, ಈ ಜೋರ್ಡಾನಿನ ಮೇಲೆ ಒಂದು ಪ್ರದೇಶ ಕಂಡು ಬರುತ್ತೆ, ಬೆತ್ಲಹೇಮ್ ಅಂತಂದ್ರೆ ಕ್ರಿಸ್ತ ಹುಟ್ಟಿದ ಎನ್ನಲಾಗುವ ಸ್ಥಳ. ಸೊ ನೆನ್ಪಿಟ್ಕೊಳ್ಳಿ, ಈ ಪ್ರದೇಶದಲ್ಲಿ ಒಂದು ಪ್ರದೇಶ ಕಂಡು ಬರುತ್ತೆ, ಇದನ್ನ ಜೆರೂಸಲೇಮ್ ಅಂತ ಕರಿತೀವಿ. ಜೆರೂಸಲೇಮ್ ಅಂತಂದ್ರೆ ಇಸ್ರೇಲಿನ ಕ್ಯಾಪಿಟಲ್ ಸಿಟಿ. ಓಕೆ, ಇನ್ನ ಇಸ್ರೇಲಿನ ದಕ್ಷಿಣ ಭಾಗಕ್ಕೆ ಇಲ್ಲಿ ರೆಡ್ ಸಿ ಕಂಡು ಬರುತ್ತೆ, ಅಥವಾ ಇದನ್ನ ಕೆಂಪು ಸಮುದ್ರ ಅಂತ ಕರಿತೀವಿ. ಓಕೆ, ಸೊ ಇಂಪಾರ್ಟೆಂಟ್, ನೈಋತ್ಯಕ್ಕೆ ಈಜಿಪ್ಟ್ ಕಂಡು ಬರುತ್ತೆ. ಈಜಿಪ್ಟಿನ ರಾಜಧಾನಿ ಸುಮಾರು ಎಕ್ಸಾಮ್ ಕೇಳೋಣ, ಕೈರೋ. ಹೌದಾ? ಪೂರ್ವಕ್ಕೆ ನೆನಪಿಟ್ಟುಕೊಳ್ಳಿ, ಇದೆಲ್ಲವೂ ಮೆಡಿಟೇರಿಯನ್ ಸಮುದ್ರ. ಓಕೆ, ಮೆಡಿಟೇರಿಯನ್ ಸಮುದ್ರ. ಎಕ್ಸಾಮ್ಗೆ ಏನ್ ಕೇಳಿದಾನ, ಮೆಡಿಟೇರಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರವನ್ನ ಸಂಧಿಸುವ ದೇಶ ಈಜಿಪ್ಟ್. ಇನ್ನೊಂದು ಕಾಲುವೆ ಕೇಳ್ತಾನೆ, ಸುಯೇಜ್ ಕಾಲುವೆ. ಓಕೆ ಸ್ನೇಹಿತರೆ, ಈ ಇಸ್ರೇಲ್ ಐತಲ್ಲ, ಇಸ್ರೇಲಿನ ಈ ಪ್ರದೇಶ ಐತಲ್ಲ, ಈ ಪ್ರದೇಶವನ್ನ ನಾವು ಗಾಜಾಪಟ್ಟಿ ಅಂತ ಕರಿತೀವಿ. ಸದ್ಯ ಸುದ್ದಿಯಲ್ಲಿರೋದು ಅದೇ ಗಾಜಾಪಟ್ಟಿ. ಹಮಾಸ್ ಉಗ್ರ ಸಂಘಟನೆಯ ಹೆಡ್ ಕ್ವಾರ್ಟರ್. ಈ ಗಾಜಾಪಟ್ಟಿಯ ಕೆಳಭಾಗದಲ್ಲಿ ಟೆಲ್ ಅವೀವಾ ಅಂತ ಒಂದು ನಗರ ಬರುತ್ತೆ, ಟೆಲ್ ಅವೀವಾ. ಓಕೆ, ಇಷ್ಟು ಇಂಪಾರ್ಟೆಂಟ್ ಇದು ಎಕ್ಸಾಮ್. ಈ ರೀತಿ ನಾವು ಓದಬೇಕು ಇಸ್ರೇಲಿನ ಬಗ್ಗೆ. ಈ ಸದ್ಯ ಗಾಜಾ ಯಾಕೆ ಸುದ್ದಿ ಆಗೈತೆ, ಇಸ್ರೇಲ್ ಪ್ಯಾಲೆಸ್ತೈನ್ ಅನ್ನು ಯುದ್ಧ ಸಂಭವಿಸಿದ ಕಾರಣ ಇಷ್ಟೇ. ಪ್ಯಾಲೆಸ್ತೈನ್ ಐತಲ್ಲ, ಬಹಳ ಇಂಪಾರ್ಟೆಂಟ್, ಪ್ರತ್ಯೇಕ ಪ್ಯಾಲೆಸ್ತೈನ್ಗಾಗಿ ಹೋರಾಟ ಮಾಡ್ತಾ ಇದೆ. ಪ್ರತ್ಯೇಕ ಪ್ಯಾಲೆಸ್ತೈನ್ ಹೋರಾಟದ ಮುಂಚೂಣಿಯಲ್ಲಿರ್ತಕ್ಕಂಥ ಉಗ್ರ ಸಂಘಟನೆ ಯಾವುದು ಅಂತ ಕೇಳಿದ್ರೆ ಹಮಾಸರ ಕೇಂದ್ರ ಕಚೇರಿ ಗಾಜಾಪಟ್ಟಿ. ಬಿಕಾಸ್ ಇಸ್ರೇಲ್ ಗಾಜಾಪಟ್ಟಿಯ ಮೇಲೆ ದಾಳಿ ಮಾಡಿದ. ಗಾಜಾಪಟ್ಟಿ ಬರುತ್ತೆ. ಹೌದಾ? ಇಸ್ರೇಲ್ನ ರಾಜಧಾನಿ ಜೆರೂಸಲೇಮ್. ಉತ್ತರಕ್ಕೆ ಲೆಬನಾನ್ ಕಂಡು ಬರುತ್ತೆ, ಈಶಾನ್ಯಕ್ಕೆ ಸಿರಿಯಾ ಕಂಡು ಬರುತ್ತೆ. ಸಿರಿಯಾ ಕಂಡು ಬರುತ್ತೆ. ಅದ್ರ ಪಕ್ಕದಲ್ಲೇ ಟರ್ಕಿ ಕಂಡು ಬರುತ್ತಾ. ಪೂರ್ವಕ್ಕೆ ಜೋರ್ಡಾನ್ ಕಂಡು ಬರುತ್ತಾ, ರಾಜಧಾನಿ ಹಮ್ಮಾನ್, ಜೆರೂಸಲೇಮ್. ರೆಡ್ ಸಿ ಕಂಡು ಬರುತ್ತಾ. ಈಜಿಪ್ತಿನ ರಾಜಧಾನಿ ಕೈರೋ. ಸುಯೇಜ್ ಕಾಲುವೆ ಕಂಡು ಬರುತ್ತೆ. ಇನ್ನು ಮೆಡಿಟೇರಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರವನ್ನು ಸಂಧಿಸುವ ಕಾಲುವೆ ಕೇಳಿದ್ರೆ ಸುಯೇಜ್ ಕಾಲುವೆ. ಈ ರೀತಿ ಏನ್ ಮಾಡ್ಬೇಕು, ನಾವು ಖಂಡಿತ ಎಕ್ಸಾಮ್ನ ಅನಾಲಿಸಿಸ್ ಮಾಡಬೇಕು, ಓದ್ತಾ ಹೋಗ್ಬೇಕು. ಓಕೆ, ಸೊ ಕೊನೆಯದಾಗಿ, ಸೊ ಆಫ್ಟರ್ ಆಸ್ಟ್ರೇಲಿಯಾ, ದ ರಾಯಲ್ ಕಾಲೇಜ್ ಆಫ್ ಸರ್ಜನ್ಸ್ ಎಡನ್ಬರ್ಗ್ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ, ಇದು ಸ್ಕಾಟ್ಲೆಂಡ್ ಅಲ್ಲಿ ಕಂಡು ಬರುತ್ತೆ. ಸ್ಕಾಟ್ಲೆಂಡ್ ಪ್ರಸ್ತುತ ಯಾವ ದೇಶದ ಅಧೀನದಲ್ಲಿ ಐತೆ ಅಂತ ಕೇಳಿದ್ರೆ UK ಅಧೀನದಲ್ಲಿ ಐತೆ. ಸದ್ಯ ಸುದ್ದಿಯಲ್ಲಿರಲಿಕ್ಕೆ ಕಾರಣ ಏನಂತ ಕೇಳಿದ್ರೆ, ಭಾರತದ ವೈದ್ಯನಾಗಿರ್ತಕ್ಕಂಥ ಸುಶ್ರುತನ ಕಂಚಿನ ಪ್ರತಿಮೆಯನ್ನ ಅಲ್ಲಿ ಅನಾವರಣ ಮಾಡಲಾಗಿದೆ. ಹಾಗಾದ್ರೆ ಸುಶ್ರುತ ಅಂತಂದ್ರೆ ಯಾರು? ಸುಶ್ರುತ ಈತ ಭಾರತದ ವೈದ್ಯಕೀಯ ಇಲ್ಲವೇ ಈತನನ್ನ ಏನು ಆಪರೇಷನ್ ಇದೆ ಸುಶ್ರುತ ಸಂಹಿತೆ ಅಂತ ಒಂದು ಬುಕ್ ಬರೀತಾನೆ, ಸುಶ್ರುತ ಸಂಹಿತೆ. ಓಕೆ, ಈ ಸುಶ್ರುತ ಸಂಹಿತೆ ಏನ್ ಎಕ್ಸ್ಪ್ಲೇನ್ ಮಾಡೋದು ಅಂತ ಕೇಳಿದ್ರೆ, ಸುಮಾರು 1120 ರೋಗಗಳಿಗೆ ಇದರಲ್ಲಿ ವೈದ್ಯಕೀಯನ ಕೊಡುತ್ತಿದ್ದ 300ಕ್ಕೂ ಅಧಿಕವಾಗಿರ್ತಕ್ಕಂಥ ಏನು ಆಪರೇಷನ್ ಅಥವಾ ಸುಶ್ರುತಿ ಅಂತ ಕೊಡ್ತಾರಲ್ಲ, ಆ ರೀತಿಗೆ 300ಕ್ಕೂ ಅಧಿಕವಾಗಿರ್ತಕ್ಕಂಥ ವೆರೈಟಿ ಆಫ್ ಸರ್ಜನ್ಸ್ಗಳನ್ನ ಹೊಂದಿರತಕ್ಕಂಥ ಉಪಕರಣಗಳನ್ನ ಹೊಂದಿದ್ದ 129ಕ್ಕೂ ಅಧಿಕವಾಗಿರ್ತಕ್ಕಂಥ ಒಂದು ಆಪರೇಷನ್ಗಳಿಗೆ ಮೆಡಿಸಿನ್ ಮತ್ತು ಏನು ಸ್ಕ್ರಿಪ್ಟ್ ಅನ್ನ ಬರೆದೋಗಿದ್ದಾನೆ. ಯಾರು? ಸುಶ್ರುತ. ಇದನ್ನ ಭಾರತದ ಪ್ಲಾಸ್ಟಿಕ್ ಸರ್ಜರಿಯ ಪಿತಾಮಹ ಅಂತ ಕರೀತಾರೆ, ದ ಫಾದರ್ ಆಫ್ ದ ಪ್ಲಾಸ್ಟಿಕ್ ಸರ್ಜರಿ ಅಂತ ಕರೀತಾನೆ. ಹೌದಾ? ಸೊ ಈ ಸದ್ಯ ಸುದ್ದಿಯಲ್ಲಿ ಇರಲಿಕ್ಕೆ ಕಾರಣ ಏನಂತಂದ್ರೆ, ಸ್ಕಾಟ್ಲೆಂಡ್ ದೇಶ ಐತಲ್ಲ, ಸ್ಕಾಟ್ಲೆಂಡ್ ದೇಶ ಆತನ 90 ಕಿಲೋಗ್ರಾಮ್ನ ಕಂಚಿನ ಪ್ರತಿಮೆಯನ್ನು ಅನಾವರಣ ಮಾಡಲ್ಲ. ಎಕ್ಸಾಮ್ಗೆ ಖಂಡಿತ ಕೇಳ್ತಾನೆ.
ಹೌದಾ? ಸೊ ಎಕ್ಸಾಮ್ಗೆ ಖಂಡಿತ ಕೇಳ್ತಾನೆ. ಈ ರೀತಿ ನಾವೇನು ಮಾಡಬೇಕು, ಓದಬೇಕು. ಓಕೆ, ಇದಾಗಿತ್ತು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆಗಳ ನ್ಯೂಸ್ ಪೇಪರ್ ಅನಾಲಿಸಿಸ್. ಸೊ ಮುಂದಿನ ತರಗತಿಯಲ್ಲಿ ಇಂಥದೇ ಆಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಎಕ್ಸಾಮಿಗೆ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ವಿತ್ GK ನಿಮಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಬರ್ತೇನೆ. ಸಾಧ್ಯ ಕಂಟೆಂಟ್ ಇಷ್ಟ ಆದರೆ ದಯವಿಟ್ಟು ಸ್ಪರ್ಧಾ ವಿವೇಕವನ್ನು ಏನು ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.